ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಭಾಗವತದ ಅಧ್ಯಯನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ದಿನ ಮೊದಲನೆಯ ಸ್ಕಂದದ 6ನೇ ಅಧ್ಯಾಯವನ್ನ ನಾವು ನೋಡ್ಲಿಕ್ಕಿದ್ದೇವೆ. ನಾರದ ಮುನಿಗಳು ಮತ್ತು ವೇದವ್ಯಾಸರ ನಡುವೆ ನಡೆದಂತಹ ಸಂಭಾಷಣೆಯ ಕುರಿತಾಗಿ ನಾವು ಇವತ್ತಿನ ದಿವಸ ತಿಳಿದುಕೊಳ್ಳಿಕ್ಕಿದ್ದೇವೆ. ಆಧ್ಯಾತ್ಮಿಕ ವಿಚಾರ ಮತ್ತು ಇಸ್ಕಾನ್ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಕನ್ನಡ ಶ್ರೀಮದ್ ಭಾಗವತ ತರಗತಿಗೆ ಎಲ್ರಿಗೂ ಕೂಡ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ ನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ನಾವು ಕಲಿತಾ ಇರುವಂತಹ ಈ ಶ್ರೀಮದ್ ಭಾಗವತದ ಅಧ್ಯಯನ ಇದು ಶ್ರೀಲ ಪ್ರಭುಪಾದರ ಒಂದು ಬೋಧನೆಗಳ ಆಧಾರದ ಮೇಲೆ ಇರುವಂತಹದ್ದು. ಶ್ರೀಲ ಪ್ರಭುಪಾದರು ನೀಡಿರುವಂತಹ ಭಾವಾರ್ಥದ ಒಂದು ಸಹಾಯದಿಂದ ನಾವು ಈ ಭಾಗವತದ ಅಧ್ಯಯನವನ್ನ ಮಾಡ್ತಾ ಇದ್ದೇವೆ. ಇದು ನಮ್ಮ ದೇವಸ್ಥಾನದ ವೆಬ್ಸೈಟ್. ಪ್ರತಿ ತಿಂಗಳ ಸೋಮವಾರ, ಮೊದಲ ಸೋಮವಾರದ ದಿವಸ 18 ದಿನಗಳ ಭಗವದ್ಗೀತಾ ತರಗತಿಯು ನಡೆಯುತ್ತದೆ ಆನ್ಲೈನ್ ನಲ್ಲಿ. ಬೇರೆ ಬೇರೆ ಭಾಷೆಗಳಲ್ಲಿ ಇದು ಲಭ್ಯ ಇದೆ. ಇದೊಂದು ಉಚಿತವಾದಂತಹ ಸೌಲಭ್ಯವಾಗಿದೆ. ಇದರ ಒಂದು ಪ್ರಯೋಜನವನ್ನ ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ತಮ್ಮಲ್ಲಿ ಭಗವಂತನಿಗೆ ಮಾಡಬೇಕಾದಂತಹ ಅನೇಕ ಸೇವೆಗಳಿವೆ. ಈಗ ಹೊಸ ದೇವಾಲಯವು ಕೂಡ ನಿರ್ಮಾಣ ಹಂತದಲ್ಲಿದೆ. ಅದಕ್ಕೆ ತಾವೆಲ್ಲರೂ ಕೂಡ ಸಹಾಯ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಶ್ರೀಮದ್ ಭಾಗವತದ ಪ್ರತಿ ತಮ್ಮಲ್ಲಿ ಇಲ್ಲದೆ ಹೋದ್ರೆ ದಯವಿಟ್ಟು ಅದನ್ನು ಖರೀದಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಯಾಕಂದ್ರೆ ಶ್ರೀಮದ್ ಭಾಗವತವು ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಇರಲೇಬೇಕಾದಂತಹ ಒಂದು ಗ್ರಂಥವಾಗಿದೆ. ಇದು ಬೇರೆ ಬೇರೆ ಭಾಷೆಗಳಲ್ಲಿಯೂ ಕೂಡ ಲಭ್ಯ ಇದೆ. ಇವತ್ತಿನ ಒಂದು ತರಗತಿಯ ವಿಚಾರ ಏನು ಅಂತ ಹೇಳಿದ್ರೆ, ಮೊದಲನೆಯ ಸ್ಕಂದ 6ನೇ ಅಧ್ಯಾಯವನ್ನ ನಾವು ಇವತ್ತು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಈ ಅಧ್ಯಾಯದ ಹೆಸರು ನಾರದರು ಮತ್ತು ವ್ಯಾಸ ಮಹರ್ಷಿಗಳ ಮಧ್ಯೆ ಸಂಭಾಷಣೆ. ಅದರಲ್ಲಿ ಒಟ್ಟು 38 ಶ್ಲೋಕಗಳಿವೆ. ಮೊದಲ 19 ಶ್ಲೋಕಗಳನ್ನ ಇವತ್ತು ನಾವು ತಿಳಿದುಕೊಳ್ಳಲಿಕ್ಕಿದ್ದೇವೆ. ಈ ಹಿಂದೆ ನಾವು ನೋಡಿದಂತೆ ವೇದವ್ಯಾಸರು ಯಾವಾಗ ಒಂದು ಸಮಸ್ಯೆಗೆ ಸಿಲುಕಿಕೊಳ್ತಾರೆ ಅಥವಾ ತಾವು ಕಲಿಯುಗದ ಜನರ ಒಂದು ಲಕ್ಷಣಗಳನ್ನು ನೋಡಿದ ಮೇಲೆ ಅವರಿಗೆ ವೇದಗಳನ್ನ ಅರಿತುಕೊಳ್ಳುವಂತಹ ಶಕ್ತಿ ಇಲ್ಲ ಅನ್ನುವಂಥದ್ದು ತಿಳಿಯಿತು. ಯಾಕಂದ್ರೆ ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನಿಗೆ ವಿದ್ಯಾಭ್ಯಾಸ ಅನ್ನುವಂಥದ್ದು ಬಹಳ ಮುಖ್ಯ. ವಿದ್ಯಾಭ್ಯಾಸ ಇಲ್ಲದೆ ಹೋದ್ರೆ ವ್ಯಕ್ತಿಗೆ ಸಮಾಜದಲ್ಲಿ ಸರಿಯಾಗಿ ಒಂದು ಉತ್ತಮವಾದಂತಹ ಜೀವನವನ್ನು ನಡೆಸಲಿಕ್ಕೆ ಕಷ್ಟ ಆಗುತ್ತದೆ. ಇದನ್ನು ನಾವು ಪ್ರಾಯೋಗಿಕವಾಗಿ ಈಗಲೂ ಕೂಡ ನೋಡ್ತೇವೆ. ಮಕ್ಕಳನ್ನ ನಾವು ಶಾಲೆಗೆ ಕಳಿಸ್ತೇವೆ. ಅದು ಕಳಿಸಬೇಕಾದಂಥದ್ದು ತಂದೆ ತಾಯಿಗಳ ಕರ್ತವ್ಯವಾಗಿರ್ತದೆ. ಹಾಗೆ ಎಲ್ಲರೂ ಕೂಡ ಶಾಲೆಗೆ ಹೋಗ್ಲೇಬೇಕು ಅನ್ನುವಂತಹ ಒಂದು ಕಾನೂನನ್ನು ಕೂಡ ಸರ್ಕಾರವು ಮಾಡಿದೆ. ಯಾವುದೇ ಮಕ್ಕಳು ಕೂಡ ದುಡಿಮೆಗೆ ಹಚ್ಚುವ ಹಾಗಿಲ್ಲ ಅವರನ್ನ ಬಾಲ್ಯದಲ್ಲಿ. ಇದು ಎಲ್ಲ ಯಾಕೆ ಅಂತ ಹೇಳಿದ್ರೆ, ಒಂದು ಉತ್ತಮವಾದಂತಹ ಸಮಾಜವನ್ನ ನಿರ್ಮಾಣ ಮಾಡಬೇಕು. ಸಮಾಜದಲ್ಲಿ ಯಾರು ಕೂಡ ಅವಿದ್ಯಾವಂತರು ಅಂತ ಹೇಳಿ ಇರಬಾರ್ದು.
ಎಲ್ಲರಿಗೂ ಕೂಡ ತಮ್ಮ ಒಂದು ಜೀವನವನ್ನು ನಡೆಸುವಂತಹ ಶಕ್ತಿ ಅವರಿಗೆ ಸಿಗಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ಇನ್ನೂ ಅನೇಕ ಕಾರಣಗಳಿವೆ. ಯಾಕೆ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸವನ್ನು ಕೊಡಬೇಕು, ಯಾಕೆ ಮಕ್ಕಳನ್ನು ಶಾಲೆಗೆ ಕಳಿಸಬೇಕು ಅಂತೇಳಿ ಅದರ ಬಗ್ಗೆ ಒಂದು ದೊಡ್ಡ ಚರ್ಚೆಯನ್ನೇ ಮಾಡಬಹುದು. ಒಟ್ಟಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ವಿದ್ಯೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಬಹಳ ಅಗತ್ಯವಾದಂತಹ ಒಂದು ವಿಷಯ. ವೈದಿಕ ಕಾಲದಲ್ಲಿ ವೇದಗಳನ್ನು ಅಧ್ಯಯನ ಮಾಡುವ ಮುಖಾಂತರ ಎಲ್ಲಾ ವಿದ್ಯೆಗಳನ್ನು ಕೂಡ ತಿಳಿಸಿಕೊಡಲಾಗುತ್ತಾ ಇತ್ತು. ಆಧುನಿಕ ವಿದ್ಯೆ ಅಥವಾ ಆಧುನಿಕ ಶಿಕ್ಷಣಕ್ಕೂ ಗುರುಕುಲದ ಶಿಕ್ಷಣಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ವೇದವ್ಯಾಸರು ಈ ಒಂದು ಜ್ಞಾನವನ್ನ ಎಲ್ಲರಿಗೂ ಸುಲಭವಾಗಿ ಸಿಗಬೇಕು ಅನ್ನುವಂತಹ ಉದ್ದೇಶದಿಂದ ಅದನ್ನ ಬರಹ ರೂಪಕ್ಕೆ ಇಳಿಸಿದರು. ಆ ನಂತರ ಅಷ್ಟೆಲ್ಲ ಮಾಡಿದ್ರು ಕೂಡ ಅವರಿಗೆ ಅದರಲ್ಲಿ ಒಂದು ಸಮಾಧಾನ ಅಂತ ಹೇಳಿ ಆಗುವುದಿಲ್ಲ. ಇನ್ನೂ ಏನೋ ಬಾಕಿ ಇದೆ, ಇನ್ನೂ ಏನೋ ಇದು ಪೂರ್ತಿಯಾಗಿ ಆಗ್ಲಿಲ್ಲ ಅಂತ ಹೇಳಿ ಅವರಿಗೆ ಅನ್ನಿಸ್ತದೆ. ಅದೇ ಸಮಯಕ್ಕೆ ಬಂದಂತಹ ನಾರದ ಮುನಿಗಳು ಯಾವ ವಿಷಯದಲ್ಲಿ ಕೊರತೆ ಉಂಟಾಗಿದೆ ಅನ್ನುವುದನ್ನ ಅಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡುತ್ತಾರೆ. ಕಲಿಯುಗದ ಜನರು ಇಷ್ಟೊಂದು ಬುದ್ಧಿವಂತರಲ್ಲ. ನೀವು ಕೊಟ್ಟದ್ದನ್ನೆಲ್ಲ ಓದಿಕೊಂಡು ತಿಳ್ಕೊಂಡು ಅದರ ಸಾರವನ್ನ ಗ್ರಹಿಸುವಂತಹ ಶಕ್ತಿ ಅವರಿಗಿಲ್ಲ. ನೀವು ಸಕಲ ಶಾಸ್ತ್ರಗಳ ಸಾರವನ್ನಷ್ಟೇ ಅವರಿಗೆ ಕೊಡಿ, ಅದನ್ನ ಮಾತ್ರ ತೆಗೆದುಕೊಂಡು ಅವರು ತಮ್ಮ ಜೀವನವನ್ನ ಉದ್ಧಾರ ಮಾಡಿಕೊಳ್ಳುತ್ತಾರೆ. ಈ ರೀತಿಯಾಗಿ ನಾರದ ಮುನಿಗಳು ತಿಳಿಸಿಕೊಡುತ್ತಾರೆ ಮತ್ತು ತಮ್ಮ ಜೀವನದ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಹಿಂದಿನ ಜನ್ಮದಲ್ಲಿ ಅವರು ಒಬ್ಬ ದಾಸಿಪುತ್ರನಾಗಿದ್ದು ಹೇಗೆ ಭಕ್ತಿ ವೇದಾಂತರ ಒಂದು ಸಂಘದಿಂದ, ಆ ಋಷಿಮುನಿಗಳ ಸಂಘದಿಂದ, ಚಾತುರ್ಮಾಸ್ಯ ಸಮಯದಲ್ಲಿ ಅವರ ಒಂದು ಸಾಹಚರ್ಯದಿಂದ, ಅವರ ಕೃಪೆಯಿಂದ ಹೇಗೆ ನಾರದ ಮುನಿಗಳು ಅವರು ಈಗ ಇರುವಂತಹ ಈ ಸ್ಥಿತಿಗೆ ಬಂದಿದ್ದಾರೆ ಅನ್ನುವುದನ್ನ ಅವರು ಕಳೆದ ಅಧ್ಯಾಯದಲ್ಲಿ ವಿವರಿಸಿದ್ದಾರೆ. ಅಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನು ಅಂದ್ರೆ, ನಾರದ ಮುನಿಗಳು ಹುಟ್ಟಿದ್ದಂಥದ್ದು ಒಂದು ಶೂದ್ರ ಕುಟುಂಬದಲ್ಲಿ. ಅವರ ತಾಯಿ ಮನೆಗೆಲಸ ಮಾಡ್ತಾ ಇದ್ದಂಥವರು. ಅವರಿಗೆ ವೇದ ಸಾಹಿತ್ಯದ ಅಧ್ಯಯನ ಯಾವುದೂ ನಡೆಯಲಿಲ್ಲ. ಆದ್ರೂ ಕೂಡ ಆ ಒಂದು ಭಕ್ತಿ ವೇದಾಂತರ ಸೇವೆಯನ್ನ ಅವರು ಮಾಡಿದ್ರಿಂದ, ಅವರಿಂದ ಪ್ರಸಾದವನ್ನ ಸ್ವೀಕಾರ ಮಾಡಿದ್ರಿಂದ ಅವರು ತಮ್ಮ ಎಲ್ಲ ಅನರ್ಥಗಳನ್ನು ಕೂಡ ಕಳೆದುಕೊಂಡು ಮತ್ತೆ ಆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಮತ್ತು ಆ ಭಗವಂತನ ನಿತ್ಯ ಸೇವೆಯಲ್ಲಿ ತೊಡಗಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ಇಷ್ಟೊಂದು ಪ್ರಾಯೋಗಿಕವಾದಂತಹ ಒಂದು ಉದಾಹರಣೆಯನ್ನ ನಾರದ ಮುನಿಗಳು ನಮ್ಮ ಮುಂದೆ ಇಟ್ಟಿದ್ದಾರೆ. ಇಲ್ಲಿ ಕಳೆದ ಅಧ್ಯಾಯದಲ್ಲಿ ನಾರದ ಮುನಿಗಳು ಆ ಋಷಿಗಳಿಂದ ಒಂದು ದೀಕ್ಷೆಯನ್ನ ಪಡೆದವರೆಗೆ ನಾವು ನೋಡಿದ್ದೇವೆ. ಯಾವ ರೀತಿಯಾಗಿ ಮಂತ್ರ ಉಪದೇಶವನ್ನ ಪಡೆದು ದೀಕ್ಷೆಯನ್ನ ಪಡೆದರು ಅನ್ನುವಷ್ಟರ ಮಟ್ಟಿಗೆ ಅಲ್ಲಿವರೆಗೆ ನಾವು ತಿಳಿದುಕೊಂಡಿದ್ದೇವೆ. ಇವತ್ತಿನ ಅಧ್ಯಾಯದಲ್ಲಿ ಅದರ ಮುಂದುವರಿದ ಭಾಗವನ್ನು ನೋಡುತ್ತಿದ್ದೇವೆ. ಆ ಋಷಿಮುನಿಗಳೆಲ್ಲ ಹೊರಟು ಹೋದ ನಂತರ ಮುಂದೆ ನಾರದ ಮುನಿಗಳು ಏನು ಮಾಡಿದ್ರು, ಅವರ ಜೀವನ ಮುಂದೆ ಹೇಗೆ ನಡೆಯಿತು. ಯಾಕಂದ್ರೆ ಆ ಸಮಯದಲ್ಲಿ ನಾರದ ಮುನಿಗಳಿಗೆ 5 ವರ್ಷ ಪ್ರಾಯ. 5 ವರ್ಷ ಪ್ರಾಯದ ಹುಡುಗ ಅಷ್ಟೊಂದು ಅಧ್ಯಾತ್ಮ ಜ್ಞಾನವನ್ನ ಪಡೆದಿದ್ರೂ ಸಹ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂಥದ್ದು ಬಹಳ ಅಪರೂಪ. ಹಾಗಾಗಿ ಇಲ್ಲಿ ವೇದವ್ಯಾಸರು ಮುಂದೆ ಏನಾಯಿತು ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ನಾರದ ಮುನಿಗಳು ಉತ್ತರವನ್ನು ಕೊಡ್ತಾರೆ. ಅದುವೇ ಇವತ್ತಿನ ಈ ಒಂದು ಚರ್ಚೆಯ ವಿಚಾರವಾಗಿದೆ. ಶ್ರೀಮದ್ ಭಾಗವತದ ಪುಸ್ತಕವನ್ನ ಎಲ್ಲರೂ ಕೂಡ ತೆರೆಯಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಅಧ್ಯಾಯ 6. ಓಂ ನಮೋ ಭಗವತೆ ವಾಸುದೇವಾಯ. ಷಷ್ಠೋಧ್ಯಾಯಃ. ಸೂತ ಉವಾಚ. ಏವಂ ನಿಶಮ್ಯ ಭಗವಾನ್ ದೇವರ್ಷೇರ್ಜನ್ಮ ಕರ್ಮ ಚ ಭೂಯಾ ಪಪ್ರಚ್ಛ ತಂ ಬ್ರಹ್ಮನ್ ವ್ಯಾಸ ಸತ್ಯವತೀ ಸುತಃ. ಅನುವಾದ. ಸೂತರು ಹೇಳಿದರು, ಓ ಬ್ರಾಹ್ಮಣರೇ, ಹೀಗೆ ಶ್ರೀ ನಾರದರ ಜನ್ಮ ಮತ್ತು ಕಾರ್ಯಗಳ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿದು ಸತ್ಯವತಿಯ ಮಗನಾದ ಮತ್ತು ಭಗವಂತನ ಅವತಾರವಾದ ವ್ಯಾಸ ಮಹರ್ಷಿಗಳು ಈ ಕಳಕಂಡಂತೆ ಪ್ರಶ್ನಿಸಿದರು. ಇಲ್ಲಿ ವೇದವ್ಯಾಸರು ಕೆಲವೊಂದು ಪ್ರಶ್ನೆಗಳನ್ನ ನಾರದ ಮುನಿಗಳಲ್ಲಿ ಕೇಳ್ತಾರೆ. ಯಾವ ಪ್ರಶ್ನೆಗಳು? ಅವರ ಹಿಂದಿನ ಜನ್ಮದ ಆ ಒಂದು ಕಥೆ ಅವರು ಏನು ಹೇಳಿದ್ರೋ ಅದರ ಮುಂದುವರಿದಂತಹ ಭಾಗದ ಕುರಿತಾಗಿ ವೇದವ್ಯಾಸರು ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾ ಇದ್ದಾರೆ. 2ನೇ ಶ್ಲೋಕ. ವ್ಯಾಸ ಉವಾಚ. ಭಿಕ್ಷುಭಿರ್ವಿಪ್ರವಸಿತೆ ವಿಜ್ಞಾನಾದ್ವೇಷ್ಟಭಿಸ್ತವ ವರ್ತಮಾನೋ ವಯಸ್ಯಾದ್ಯೇ ತಥಾ ಕಿಮಕರೋದ್ಭವಾನ್. ಅನುವಾದ. ವ್ಯಾಸ ಮಹರ್ಷಿಗಳು ಹೇಳಿದರು, ನೀವು ಈ ಜನ್ಮ ತಳೆಯುವುದಕ್ಕೆ ಮೊದಲು
ಮಹರ್ಷಿಗಳು ನಿಮಗೆ ವೈಜ್ಞಾನಿಕವಾದ ಅಲೌಕಿಕ ಜ್ಞಾನವನ್ನು ಹೇಳಿಕೊಟ್ಟಿದ್ದರಲ್ಲ, ಆ ಮಹರ್ಷಿಗಳನ್ನು ಬೀಳ್ಕೊಟ್ಟ ಬಳಿಕ ತಾವು ನಾರದರು ಏನು ಮಾಡಿದಿರಿ? ಚಾತುರ್ಮಾಸ್ಯ ಕಳೆದ ನಂತರ, ಅಂದ್ರೆ 4 ತಿಂಗಳ ಆ ಒಂದು ಅವಧಿ ಏನಿದೆ, ಮಳೆಗಾಲದ ಅವಧಿ, ಇನ್ನೇನು ಚಾತುರ್ಮಾಸ್ಯ ಈಗ ಪ್ರಾರಂಭ ಆಗ್ಲಿಕ್ಕಿದೆ. ಆ ಒಂದು ಚಾತುರ್ಮಾಸ್ಯದ ಅವಧಿ ಮುಗಿದ ನಂತರ ಆ ಒಂದು ಭಕ್ತಿ ವೇದಾಂತರು ಅಲ್ಲಿಂದ ಆ ಸ್ಥಳವನ್ನ ಬಿಟ್ಟು ಹೊರಟು ಹೋಗ್ತಾರೆ. ಯಾಕಂದ್ರೆ ಅಂತಹ ಶ್ರೇಷ್ಠ ಋಷಿಮುನಿಗಳು ಅವರು ಪರಿವ್ರಾಜಕ ಆಚಾರ್ಯರ ರೀತಿಯಲ್ಲಿ ಅವರಿಗೆ ಬೇರೆ ಬೇರೆ ಕಡೆ ಪರ್ಯಟನೆ ಮಾಡ್ತಾ ಜನರಿಗೆ ಭಗವಂತನ ಕುರಿತಾದ ಆಧ್ಯಾತ್ಮ ವಿಜ್ಞಾನವನ್ನ ಪ್ರಚಾರ ಮಾಡುವಂತಹ ಕೆಲಸ, ಅದು ಭಗವಂತನಿಗೂ ಕೂಡ ಬಹಳ ಪ್ರಿಯವಾದಂತಹ ಕಾರ್ಯ. ಅಂತಹ ಕೆಲಸವನ್ನ ಮಾಡುವಂತಹ ಆ ಭಕ್ತಿ ವೇದಾಂತರು ತಮ್ಮ ಒಂದು ಪ್ರಯಾಣವನ್ನ ಮುಂದುವರಿಸ್ತಾರೆ. ಅವರನ್ನ ಬೀಳ್ಕೊಟ್ಟಂತಹ ನಾರದರು ಮುಂದಕ್ಕೆ ಏನು ಮಾಡಿದರು? ಈಗ ಗುರುಗಳಿಂದ ದೀಕ್ಷೆಯನ್ನ ಪಡೆದರು ನಾರದ ಮುನಿಗಳು. ದೀಕ್ಷೆಯನ್ನ ಪಡೆದ ನಂತರ ಅವರ ಗುರುಗಳು ಅಲ್ಲಿಂದ ಹೊರಟು ಹೋದರು ತಮ್ಮ ಬೇರೆ ಉದ್ದೇಶಗಳಿಗೋಸ್ಕರ, ಬೇರೆ ಕಾರ್ಯಗಳಿಗೋಸ್ಕರ. ಆ ಒಂದು ದೀಕ್ಷೆಯನ್ನ ಪಡೆದಂತಹ ನಾರದರು, ಬಾಲಕನಾಗಿದ್ದಂತಹ ನಾರದ, ಅವರು ಏನು ಮಾಡಿದ್ರು ಅನ್ನುವಂಥದ್ದು ಇಲ್ಲಿ ವ್ಯಾಸ ಮಹರ್ಷಿಗಳ ಪ್ರಶ್ನೆಯಾಗಿದೆ. ಸ್ವಯಂಭುವಕಯಾ ವೃತ್ಯ ವರ್ತಿತಂ ತೇ ಪರಂ ವಯಃ ಕಥಂ ಚೇದಮುದತ್ಸಾಕ್ಷಿ ಕಾಲೇ ಪ್ರಾಪ್ತೆ ಕಲೇವರಂ. ಓ ಬ್ರಹ್ಮಪುತ್ರ, ದೀಕ್ಷೆಯ ಅನಂತರ ನಿಮ್ಮ ಬದುಕನ್ನು ನೀವು ಹೇಗೆ ಕಳೆದಿರಿ? ಕಾಲಾಂತರದಲ್ಲಿ ನಿಮ್ಮ ಹಿಂದಿನ ದೇಹವನ್ನು ತ್ಯಜಿಸಿ ಈ ದೇಹವನ್ನು ಹೇಗೆ ಪಡೆದಿರಿ? ಬ್ರಹ್ಮಪುತ್ರ, ಸ್ವಯಂಭುವಕಯ ಅಂತ ಹೇಳ್ತಾರೆ. ಸ್ವಯಂಭುವ ಅಂತ ಹೇಳಿದ್ರೆ ಬ್ರಹ್ಮನಿಗೆ ಇರುವಂತಹ ಇನ್ನೊಂದು ಹೆಸರು ಸ್ವಯಂಭು. ಭಗವಂತನ ನಾಭಿಕಮಲದಿಂದ ಜನಿಸಿರುವಂತಹ ಬ್ರಹ್ಮದೇವ, ಅವರ ಮಗನಾಗಿ ಹುಟ್ಟಿರುವಂತಹದ್ದು ನಾರದ ಮುನಿಗಳು. ನಾರದ ಮುನಿಗಳು ದೀಕ್ಷೆಯನ್ನ ಪಡೆದ ನಂತರ, ದೀಕ್ಷೆ ಅಂತ ಹೇಳಿದ್ರೆ ಆ ಒಂದು ದಿವ್ಯವಾದಂತಹ ಜ್ಞಾನವನ್ನ ದದಾತಿ, ಕೊಡುವಂತಹದ್ದು, ಗುರುಗಳು ಶಿಷ್ಯನಿಗೆ ಕೊಡುವಂತಹದ್ದು. ಅದನ್ನ ಪಡೆದ ಮೇಲೆ ನಾವು ಜವಾಬ್ದಾರಿಯಿಂದ ಆ ಗುರುಗಳಿಗೆ ಕೊಟ್ಟಂತಹ ಮಾತಿನ ಪ್ರಕಾರ ನಾವು ಸರಿಯಾದಂತಹ ನಿಬಂಧನೆಗಳನ್ನ ಪಾಲನೆ ಮಾಡಬೇಕು. ಆ ರೀತಿಯಾಗಿ ಮಾಡುವುದರಿಂದ ನಾವು ಆಧ್ಯಾತ್ಮ ಜೀವನದಲ್ಲಿ ಪ್ರಗತಿಯನ್ನ ಸಾಧಿಸಬಹುದು. ಒಂದು ವೇಳೆ ನಮಗೆ ಆ ರೀತಿಯಾಗಿ ಮುಂದುವರಿಸಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ, ಅದು ನಾವು ಗುರುಗಳಿಗೆ ಮಾಡುವಂತಹ ಒಂದು ಅವಜ್ಞ ಅಥವಾ ಅವಮಾನ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಗುರುಗಳಿಗೆ ಮಾತು ಕೊಟ್ಟಿದ್ದೇವೆ, ಗುರುಗಳಿಂದ ದೀಕ್ಷೆಯನ್ನ ಪಡೆದಿದ್ದೇವೆ, ಗುರುಗಳಿಂದ ಮಂತ್ರವನ್ನ ಪಡೆದಿದ್ದೇವೆ. ಅದನ್ನೆಲ್ಲ ಪಡೆದುಕೊಂಡ ನಂತರ ಅದನ್ನ ಪಾಲನೆ ಮಾಡುವುದಿಲ್ಲ ಅಂತ ಹೇಳಿದ್ರೆ ಅದು ಸರಿಯಾದಂತಹ ವಿಧಾನ ಅಲ್ಲ. ನಾವು ಆ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಮಂತ್ರೋಪದೇಶ ಏನು ತೆಗೆದುಕೊಂಡಿದ್ದೇವೆ ಅದನ್ನ ಪ್ರತಿನಿತ್ಯ ಜಪ ಮಾಡುವಂತಹದ್ದು, ಸಂಕೀರ್ತನೆ ಮಾಡುವಂತಹದ್ದು, ಭಕ್ತರ ಸಂಘದಲ್ಲಿ ಭಗವಂತನ ಸೇವೆಯನ್ನ ಮಾಡುವಂತಹ ಈ ಕಾರ್ಯಗಳನ್ನ ನಾವು ಮಾಡಬೇಕು. ಈಗ ವೇದವ್ಯಾಸರು ತಮ್ಮ ಪ್ರಶ್ನೆಗಳನ್ನ ಮುಂದುವರಿಸ್ತಾರೆ. ಪ್ರಾಕಲ್ಪ ವಿಷಯಾಮೇತಾನ್ ಸ್ಮೃತಿಂ ತೇ ಸ್ಮುನಿ ಸತ್ತಮ ನಾಹ್ಯೇಷ ವ್ಯವಧಾತ್ ಕಾಲ ಏಷ ಸರ್ವನಿರಾಕೃತಿ. ಓ ಮಹರ್ಷಿ, ಕಾಲವು ಭವಿಷ್ಯಕ್ಕೆ ಸರಿದಂತೆ ಹಳೆಯದೆಲ್ಲವನ್ನು ಅಳಿಸಿ ಹಾಕಿಬಿಡುತ್ತದೆ. ಹಿಂದಿನ ಕಲ್ಪದಲ್ಲಿ, ಅಂದರೆ ಬ್ರಹ್ಮದೇವರ ಒಂದು ದಿನ ಹಿಂದಿನ ದಿನದಲ್ಲಿ ನಡೆದ ಈ ವಿಷಯ ಕಾಲದಿಂದ ಭಗ್ನವಾಗದೆ ತಮ್ಮ ನೆನಪಿನಲ್ಲಿ ಇನ್ನೂ ಅಚ್ಚಳಿಯದೆ ಹೇಗೆ ತಾನೇ ಉಳಿದಿದೆ? ಇದು ಇನ್ನೊಂದು ಪ್ರಶ್ನೆ. ನೀವು ಹೇಳ್ತಾ ಇದ್ದೀರಾ ನಿಮ್ಮ ಹಿಂದಿನ ಜನ್ಮದಲ್ಲಿ, ಇದು ಹಿಂದಿನ ಕಲ್ಪದಲ್ಲಿ ನಡೆದದ್ದು. ಅಂದ್ರೆ ಬ್ರಹ್ಮನ ಜೀವಿತಾವಧಿಯ ಒಂದು ಲೆಕ್ಕಾಚಾರವನ್ನು ನಾವು ಹಿಂದೆ ನೋಡಿದ್ದೇವೆ. ಒಂದು ಕಲ್ಪದಲ್ಲಿ ನಡೆದಂತಹ ಘಟನೆ ಇನ್ನೊಂದು ಕಲ್ಪಕ್ಕೆ ಅದು ಹೇಗೆ ನೆನಪುಳಿಲಿಕ್ಕೆ ಸಾಧ್ಯ? ನಮಗಂತೂ ಕೆಲವು ವರ್ಷಗಳ ಹಿಂದೆ ನಡೆದಂತ ಘಟನೆಗಳು ಈಗ ಸರಿಯಾಗಿ ನೆನಪಿರುವುದಿಲ್ಲ. ಇನ್ನು ಹಿಂದಿನ ಜನ್ಮದಲ್ಲಿ ನಡೆದದ್ದು ಅದಂತೂ ಖಂಡಿತ ನೆನಪಿರುವುದಿಲ್ಲ. ಆದ್ರೆ ಇದು ಬರೇ ಒಂದು ತಕ್ಷಣ ಹಿಂದಿನ ಜನ್ಮ ಅಲ್ಲ, ಒಂದು ಕಲ್ಪದ ಹಿಂದೆ ನಡೆದಿರುವಂತಹ ಘಟನೆ. ಅಷ್ಟರ ಮಟ್ಟಿಗೆ ನಾರದ ಮುನಿಗಳಿಗೆ ನೆನಪಿನ ಶಕ್ತಿ ಇರಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ಈ ವೇದವ್ಯಾಸರ ಒಂದು ಪ್ರಶ್ನೆಯಾಗಿದೆ. ಇದೆಲ್ಲ ಪ್ರಶ್ನೆ ನಮಗೋಸ್ಕರ, ಅವರಿಗೇನು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳಿ ಅಲ್ಲ. ಆ ಒಂದು ಆತ್ಮಜ್ಞಾನವನ್ನು ತಿಳಿದವರಿಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವು ಗೊತ್ತಿರ್ತದೆ. ಆದ್ರೆ ನಮಗೋಸ್ಕರ ವೇದವ್ಯಾಸರು ನಾರದರಲ್ಲಿ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ಹೇಗೆ ಅರ್ಜುನನು ನಮಗೋಸ್ಕರ ಶ್ರೀಕೃಷ್ಣನಲ್ಲಿ ಪ್ರಶ್ನೆ ಕೇಳಿದಾನೋ,
ಭಗವದ್ಗೀತೆಯಲ್ಲಿ ಹಾಗೆ ಈ ಭಾಗವತದಲ್ಲಿ ವ್ಯಾಸ ಮಹರ್ಷಿಗಳು ನಾರದ ಮುನಿಗಳ ಹತ್ರ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನಾರದ ಮುನಿಗಳು ಇದಕ್ಕೆ ಉತ್ತರವನ್ನ ಕೊಡ್ತಾರೆ. ಭಿಕ್ಷುಭಿರ್ವಿಪ್ರವಸಿತೆ ವಿಜ್ಞಾನಾದ್ವೇಷ್ಟಮರ್ಮಭಿರ್ಮಮ ವರ್ತಮಾನೋ ವಯಸ್ಯಾದ್ಯೇ ತಥಾ ಏತದಕಾರಶಂ. ಶ್ರೀ ನಾರದರು ಹೇಳಿದರು, ನನಗೆ ವೈಜ್ಞಾನಿಕವಾದ ಅಲೌಕಿಕ ಜ್ಞಾನವನ್ನು ನೀಡಿದ ಆ ಮಹರ್ಷಿಗಳು ಬೇರೆ ಪ್ರದೇಶಕ್ಕೆ ಹೊರಟು ಹೋದರು. ಹಾಗಾಗಿ ಈ ರೀತಿ ಕಾಲ ಕಳೆಯಬೇಕಾಗಿತ್ತು. ಆ ಋಷಿಮುನಿಗಳ ಕೃಪೆಯಿಂದ ಆಧ್ಯಾತ್ಮಿಕ ಜ್ಞಾನವನ್ನ ಪಡೆದಂತಹ ನಾರದ ಮುನಿಗಳು ಕೇವಲ 5 ವರ್ಷದವರಾಗಿದ್ರು. ಅಂತಹ ಒಂದು ದೀಕ್ಷೆಯನ್ನ ಪಡೆದು ಮುಂದಕ್ಕೆ ತಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನ ಅವರು ಕಾಣುತ್ತಾರೆ. ಯಾಕಂದ್ರೆ ಗುರುಗಳು ಆದೇಶವನ್ನ ಕೊಡುವಾಗ ಅದಕ್ಕೆ ಬೇಕಾದಂತಹ ಒಂದು ವಾತಾವರಣವನ್ನು ಕೂಡ ನಿರ್ಮಾಣ ಮಾಡಿಕೊಡುತ್ತಾರೆ. ಹಾಗೆ ಏನ್ ಮಾಡಿದ್ರು ಮುಂದಕ್ಕೆ ನಾರದ ಮುನಿಗಳು? ಏಕಾತ್ಮಜಾ ಮೇ ಜನನಿ ಯೋಷಿನ್ ಮೂಢ ಚಿತ್ಕಿಂಕರಿ ಮಯ್ಯಾತ್ಮಜೇನನ್ಯಗತೌ ಚಕ್ರೇ ಸ್ನೇಹಾನುಬಂಧನಂ. ಅನುವಾದ: ನನ್ನ ತಾಯಿಗೆ ನಾನೊಬ್ಬನೇ ಮಗ. ನನ್ನ ತಾಯಿಯು ಸಾಮಾನ್ಯ ಹೆಂಗಸು ಮಾತ್ರವಲ್ಲ, ದಾಸಿ ಕೂಡ ಆಗಿದ್ದಳು. ನಾನು ಅವಳ ಏಕಮಾತ್ರ ಸಂತತಿಯಾದ್ದರಿಂದ ಅವಳ ರಕ್ಷಣೆಗೆ ಬೇರೆ ಯಾರೂ ಇರಲಿಲ್ಲ. ಅವಳು ವಾತ್ಸಲ್ಯದ ಕಟ್ಟಿನಿಂದ ನನ್ನನ್ನು ಕಟ್ಟಿ ಹಾಕಿದ್ದಳು. ತಾಯಿಯ ಪ್ರೀತಿಯಲ್ಲಿ ಬೆಳೆದಂತಹ ಹುಡುಗ ನಾರದ. ಆ ಒಂದು ಸ್ನೇಹ ಬಂಧನ ಆತನ ಮೇಲೆ ಇತ್ತು. ಅಂತಹ ಒಂದು ಸ್ನೇಹ ಬಂಧನದಲ್ಲಿ ಬಂಧಿಯಾಗಿದ್ದಂತಹ ನಾರದರು ಯಾವ ರೀತಿಯಾಗಿ ಆಧ್ಯಾತ್ಮದಲ್ಲಿಯೂ ಕೂಡ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು? ಇಲ್ಲಿ ದಾಸಿ ಅಂತ ಕರೀತಾರೆ. ದಾಸಿ ಅಂತ ಹೇಳಿದ್ರೆ ಆಕೆ ಬೇರೆ ಬೇರೆ ಕೆಲಸಗಳನ್ನ ಮಾಡಿ ತನ್ನ ಮಗುವನ್ನ ನೋಡಿಕೊಳ್ತಾ ಇದ್ದಂಥದ್ದು. ಹಾಗಾಗಿ ಆಕೆಗೆ ಆತನನ್ನ ನಾರದ ಮುನಿಗಳನ್ನ ಸರಿಯಾಗಿ ನೋಡಿಕೊಳ್ಳಿಕ್ಕೆ ಸಮಯಾವಕಾಶವೂ ಕೂಡ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಹೀಗೆ ಇರಬೇಕಾದ್ರೆ ಒಂದು ದಿನ ಏನಾಯ್ತು ಅಂತ ಹೇಳಿದ್ರೆ, ಸಾ ಸ್ವತಂತ್ರ ನ ಕಲ್ಪಾಸೀದ್ ಯೋಗಕ್ಷೇಮಂ ಮಮೇಚ್ಛತಿ ಈಶಸ್ಯ ಹಿ ವಶೇ ಲೋಕೋ ಯೋಷಾ ದಾರುಮಯಿ ಯಥಾ. ನನ್ನ ಯೋಗಕ್ಷೇಮವನ್ನು ಸಮರ್ಪಕವಾಗಿ ನೋಡಿಕೊಳ್ಳಲು ಅವಳು ಬಯಸಿದ್ದಳು. ಆದರೆ ಆಕೆ ಸ್ವತಂತ್ರಳಲ್ಲದಿದ್ದರಿಂದ ನನಗಾಗಿ ಏನನ್ನೂ ಮಾಡುವ ಸ್ಥಿತಿಯಲ್ಲಿ ಅವಳು ಇರಲಿಲ್ಲ. ಈ ಜಗತ್ತು ಸಂಪೂರ್ಣವಾಗಿ ಭಗವಂತನ ವಶದಲ್ಲಿದೆ. ಆದ್ದರಿಂದ ಪ್ರತಿಯೊಬ್ಬನು ಬೊಂಬೆಯಾಟದವನ ಕೈಯಲ್ಲಿರುವ ಮರದ ಬೊಂಬೆಯಂತೆ ಇರುತ್ತಾನೆ. ದಾಸಿಯಾದ್ದರಿಂದ ಆಕೆಗೆ ಮಗುವನ್ನ ನೋಡಿಕೊಳ್ಳಿಕ್ಕೆ ಸರಿಯಾಗಿ ಸಮಯಾವಕಾಶವೂ ಕೂಡ ದೊರಕ್ತಾ ಇರಲಿಲ್ಲ. ಆದರೆ ಮಗುವಿನ ಮೇಲೆ ಬಹಳಷ್ಟು ಪ್ರೀತಿ ಇತ್ತು. ಈ ಪ್ರೀತಿಯ ಬಂಧನದಲ್ಲಿ ನಾರದ ಮುನಿಗಳು ಬೆಳೀತಾ ಇದ್ರು. ಅಹಂ ಚ ತದ್ ಬ್ರಹ್ಮ ಕುಲೆ ಉಷಿ ವಾಂಸ್ತದುಪೇಕ್ಷಯ ದಿಗ್ದೇಶ ಕಾಲ ವ್ಯುತ್ಪನ್ನೋ ಬಾಲಕ ಪಂಚಹಾಯನಃ. ಅಂದ್ರೆ 5 ವರ್ಷ ವಯಸ್ಸಿನ ಹುಡುಗ. ಕೇವಲ 5 ವರ್ಷದ ಬಾಲಕನಾಗಿದ್ದಾಗ ನಾನು ಗುರುಕುಲದಲ್ಲಿ ವಾಸವಾಗಿದ್ದೆ. ನನ್ನ ತಾಯಿಯ ವಾತ್ಸಲ್ಯವನ್ನು ಅವಲಂಬಿಸಿದ್ದೆ. ನನಗೆ ವಿವಿಧ ದೇಶಗಳ ಅನುಭವ ಇರಲಿಲ್ಲ. ಇಲ್ಲಿ ಯಾಕೆ ಹೀಗೆ ಹೇಳ್ತಾರೆ ಅಂತ ಹೇಳಿದ್ರೆ, ವಿವಿಧ ದೇಶಗಳ ಅನುಭವ ಅಂದ್ರೆ ಮುಂದಕ್ಕೆ ನಾರದ ಮುನಿಗಳು ಇನ್ನು ಪರ್ಯಟನೆ ಮಾಡ್ಲಿಕ್ಕಿದ್ದಾರೆ. ಅವರು ಬೇರೆ ಬೇರೆ ಕಡೆ ಹೋಗ್ಲಿಕ್ಕಿದ್ದಾರೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಅವರಿಗೆ ಅದರ ಬಗ್ಗೆ ಯಾವುದೇ ಅನುಭವವೂ ಇಲ್ಲ. ಹಾಗಾದ್ರೆ ಅವರು ಹೇಗೆ ಈ ಒಂದು ಬಂಧನದಿಂದ, ಪ್ರೀತಿಯ ವಾತ್ಸಲ್ಯದ ಬಂಧನದಿಂದ ಹೇಗೆ ಅವರು ಹೊರಗೆ ಬಂದರು ಮತ್ತು ಅವರು ಈಗ ಇರುವಂತಹ ಈ ಒಂದು ಸ್ಥಾನವನ್ನ ಹೇಗೆ ಪಡೆದರು, ಅದಕ್ಕೆ ಕಾರಣವಾದಂತಹ ಒಂದು ಮುಖ್ಯವಾದಂತಹ ಘಟನೆಯನ್ನ ಇಲ್ಲಿ ಹೇಳ್ತಾರೆ. ಏಕದಾ ನಿರ್ಗತಾಂ ದೇಹಾದ್ ಹಂತಿಂ ನಿಶಿಗಾಂ ಪಥಿ ಸರ್ವೋದಶತ್ಪದ ಸೃಷ್ಟ ಕೃಪಣಾಂ ಕಾಲಚೋದಿತಃ. ಒಮ್ಮೆ ನನ್ನ ಬಡ ತಾಯಿ ಹಸುವಿನ ಹಾಲು ಕರೆಯಲು ರಾತ್ರಿ ಹೊತ್ತಲ್ಲಿ ಹೊರಗೆ ಹೋಗಿದ್ದಾಗ ಸರ್ವೋನ್ನತನಾದ ಕಾಲನ ಪ್ರಚೋದನೆಯಿಂದ ಸರ್ಪವೊಂದು ಅವಳ ಕಾಲನ್ನು ಕಡಿಯಿತು. ರಾತ್ರಿ ಹೊತ್ತಲ್ಲಿ ಹಾಲು ಕರೀಲಿಕ್ಕೆ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ನಾರದ ಮುನಿಗಳ ತಾಯಿಗೆ ಒಂದು ಹಾವು ಕಚ್ಚಿಸ್ತದೆ. ಈ ಹಾವು ಕಚ್ಚಿದ್ದರಿಂದಾಗಿ ಆಕೆ
ಮೃತ್ಯುವನ್ನ ಹೊಂದುತ್ತಾಳೆ. ಅಂದ್ರೆ ನಾರದ ಮುನಿಗಳು ಅವರಿಗೆ ಇದ್ದಂತಹ ಏಕಮಾತ್ರ ಆಸರೆ ಏನಿತ್ತು ಅದನ್ನು ಕೂಡ ಅವರು ಕಳೆದುಕೊಂಡರು. ಈ ರೀತಿ ಈಗ ನಾರದ ಮುನಿಗಳು ಏಕಾಂಗಿಯಾಗಿದ್ದಾರೆ. ಇದು ಭಗವಂತನ ಅತಿ ಆಪ್ತ ಭಕ್ತರು ಯಾರಿರ್ತಾರೆ ಅವರ ಜೀವನದಲ್ಲಿ ನಡೆಯುವಂತಹ ಘಟನೆಗಳು. ಇದು ಎಲ್ಲರಿಗೂ ನಡೆಯುವುದಿಲ್ಲ. ಯಾಕಂದ್ರೆ ಭಗವಂತ ಯಾವಾಗಲೂ ನಮ್ಮನ್ನ ಅವನಿಗೆ ಆದಷ್ಟು ಹತ್ತಿರ ಕರ್ಕೊಂಡು ಹೋಗ್ಲಿಕ್ಕೆ ನೋಡ್ತಾನೆ. ತನ್ನ ಭಕ್ತರನ್ನ ಭಗವಂತ ಹೆಚ್ಚು ಹೆಚ್ಚು ಹತ್ತಿರಕ್ಕೆ ಕರೆಸಿಕೊಳ್ತಾನೆ. ಅದಕ್ಕೆ ಬೇಕಾದಂತಹ ಎಲ್ಲ ಸನ್ನಿವೇಶಗಳನ್ನು ಅವನು ನಿರ್ಮಾಣ ಮಾಡ್ತಾನೆ. ಯಾವಾಗ ತನ್ನ ಭಕ್ತ ತನ್ನ ಹತ್ತಿರಕ್ಕೆ ಬರಲಿಕ್ಕೆ ಸಿದ್ಧನಾಗಿದ್ದಾನೆ ಅಂತ ಹೇಳಿ ಭಗವಂತನಿಗೆ ತಿಳಿಯುತ್ತದೋ ಆಗ ಭಗವಂತ ಈ ರೀತಿಯಾದಂತಹ ಸನ್ನಿವೇಶಗಳನ್ನ ಸೃಷ್ಟಿ ಮಾಡ್ತಾನೆ. ಆದ್ರೆ ಎಲ್ಲರಿಗೂ ಈ ರೀತಿಯಾಗಿ ಆಗುವುದಿಲ್ಲ. ನಮ್ಮಂತಹ ಸಾಮಾನ್ಯ ಈ ಒಂದು ಆಧ್ಯಾತ್ಮ ಜೀವನದಲ್ಲಿ ಅಂಬೆಗಾಲ್ ಇಡುವಂತಹ ವ್ಯಕ್ತಿಗಳ ಜೀವನದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆಯುವುದಿಲ್ಲ. ಯಾಕಂದ್ರೆ ನಮಗೆ ಇಷ್ಟೊಂದು ಕಷ್ಟಗಳನ್ನ ಇಷ್ಟೊಂದು ಸಮಸ್ಯೆಗಳನ್ನ ಎದುರಿಸುವಂತಹ ಶಕ್ತಿ ಇರುವುದಿಲ್ಲ. ಜೀವನದಲ್ಲಿ ಬಹಳಷ್ಟು ಕಷ್ಟ ಬಂದಾಗ ಜನರು ತಾವು ಮಾಡ್ತಾ ಇದ್ದಂತಹ ಭಕ್ತಿಯನ್ನು ಕೂಡ ಬಿಟ್ಟು ಬಿಡುವಂತಹ ಸಾಧ್ಯತೆಗಳಿವೆ. ಹಾಗಾಗಿ ಅಂತಹ ಅಪಕ್ವವಾದಂತಹ ಜನರಿಗೆ ಈ ರೀತಿಯಾದಂತಹ ಅನುಭವಗಳು ಉಂಟಾಗುವುದಿಲ್ಲ. ಆದರೆ ಕೆಲವು ಜನರಿಗೆ, ಈಗ ಪ್ರಭುಪಾದರ ಜೀವನದಲ್ಲಿಯೂ ಕೂಡ ಅವರು ಪ್ರಚಾರವನ್ನ ಮಾಡ್ತಾ ಇರಬೇಕಾದ್ರೆ ಅವರು ಮೊದಲು ತಮ್ಮ ಒಂದು ವ್ಯವಹಾರವನ್ನು ಕೂಡ ನೋಡಿಕೊಳ್ತಾ ಇದ್ರು, ಗೃಹಸ್ಥಾಶ್ರಮದಲ್ಲಿದ್ರು. ಅದರ ಜೊತೆಗೆ ಭಕ್ತಿಯ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಭಗವಂತನ ಯೋಜನೆ ಬೇರೆಯಾಗಿತ್ತು. ಅವರ ಒಂದು ಏನು ಬಿಸ್ನೆಸ್ ಇತ್ತೋ ಆ ಒಂದು ವ್ಯವಹಾರ ಅದು ಎಲ್ಲ ಸಂಪೂರ್ಣವಾಗಿ ಹಾಳಾಗಿತ್ತು ಮತ್ತು ಅವರ ಆ ಒಂದು ಸಂಸ್ಥೆಯಲ್ಲಿ ಕಳವು ಕೂಡ ಆಯಿತು. ಅವರೆಲ್ಲವನ್ನು ಕೂಡ ಕಳೆದುಕೊಳ್ಳಬೇಕಾಯಿತು. ಆಗ ಪ್ರಭುಪಾದರು ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಇರುವಂತಹ ಒಂದು ಶ್ಲೋಕ 88ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಭಗವಂತನು ಹೇಳುವಂತಹ ಮಾತು, ಯಸ್ಯಾಹಂ ಅನುಗೃಹ್ಣಾಮಿ ಹರಿಷ್ಯೆ ತದ್ದನಂ ಶನೈ ತಥೋ ಧನಂ ತ್ಯಜಂತ್ಯಸ್ಯ ಸ್ವಜನಾ ದುಃಖ ದುಃಖಿತಂ. ಅಂದ್ರೆ ನಾನು ಯಾರಲ್ಲಾದರೂ ವಿಶೇಷ ಅನುಗ್ರಹ ತೋರಿದಾಗ ಅವನ ಸಂಪತ್ತನ್ನು ಕೊಂಚ ಕೊಂಚವಾಗಿ ಹರಣ ಮಾಡುತ್ತೇನೆ. ಆಗ ಆ ದಾರಿದ್ರ್ಯ ಪೀಡಿತನನ್ನು ಅವನ ಬಂಧು ಮಿತ್ರರು ತೊರೆಯುತ್ತಾರೆ. ಹೀಗೆ ಅವನು ಒಂದಾದ ಮೇಲೊಂದು ಕಷ್ಟಗಳನ್ನು ಅನುಭವಿಸುತ್ತಾನೆ. ಇದೆಲ್ಲ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಭಗವಂತ ತನ್ನ ಭಕ್ತರನ್ನು ತನಗೆ ಹತ್ತಿರ ಮಾಡಿಕೊಳ್ಳುವಂತಹ ಉದ್ದೇಶದಿಂದ, ಈ ಭೌತಿಕವಾದಂತಹ ಪ್ರಪಂಚದಿಂದ ಅವರು ನಿಧಾನವಾಗಿ ದೂರವಾಗ್ತಾ ಹೋಗಿ ಕೊನೆಗೆ ಭಗವಂತನ ಒಂದು ಆಶ್ರಯದಲ್ಲಿ ಸಂಪೂರ್ಣವಾಗಿ ಭಗವಂತನ ಆಶ್ರಯವನ್ನ ಪಡೆದುಕೊಳ್ಳುತ್ತಾರೆ. ಹಾಗೆ ನಾರದ ಮುನಿಗಳ ಜೀವನದಲ್ಲಿಯೂ ಕೂಡ ಅದೇ ರೀತಿಯಾದಂತಹ ಒಂದು ಘಟನೆ ನಡೆಯುತ್ತದೆ. ಅವರು ಮನೆಯನ್ನ ಬಿಟ್ಟು ತೊರೆಯಲಿಕ್ಕೆ ಇದೊಂದು ಬಹಳ ಪ್ರಮುಖವಾದಂತಹ ಒಂದು ಘಟನೆಯಾಗಿದೆ. ಮುಂದುವರಿಸ್ತಾ, ತದಾ ತದಹಮೀಶಸ್ಯ ಭಕ್ತಾನಾಂ ಶಮಭೀಪ್ಸತಃ ಅನುಗ್ರಹಂ ಮನ್ಯಮಾನ ಪ್ರಾತಿಷ್ಠಂ ದಶಮುತ್ತರಾಂ. ತನ್ನ ಭಕ್ತರಿಗೆ ಸದಾ ಸನ್ಮಂಗಳವನ್ನು ಬಯಸುವ ಭಗವಂತನ ವಿಶೇಷ ಕೃಪೆ ಇದು ಎಂದು ಬಂದಿದ್ದನ್ನು ಸ್ವೀಕರಿಸಿದೆ. ಹಾಗೆ ಯೋಚಿಸುತ್ತಾ ಉತ್ತರ ದಿಕ್ಕಿಗೆ ಹೊರಟೆ. ಉತ್ತರಾಂ ದಿಶಮುತ್ತರಾಂ, ಉತ್ತರ ದಿಕ್ಕಿನಲ್ಲಿ ನಾರದ ಮುನಿಗಳು ತಮ್ಮ ಪ್ರಯಾಣವನ್ನ ಮುಂದುವರಿಸ್ತಾರೆ. ಯಾವುದೇ ಬಂಧನಕ್ಕೆ ಅವರು ಒಳಗಾಗುವುದಿಲ್ಲ. ಇದು ಭಕ್ತರ ಒಂದು ಲಕ್ಷಣ. ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ಕೂಡ ಭಗವಂತನ ಒಂದು ಅನುಗ್ರಹ ಅಂತ ಹೇಳಿ ತಿಳಿದುಕೊಂಡು ಜೀವನವನ್ನು ನಡೆಸುವಂತಹ ತಮ್ಮ ಭಕ್ತಿ ಸೇವೆಯನ್ನ ಮುಂದುವರಿಸುವಂತಹ ಒಂದು ಲಕ್ಷಣವನ್ನು ನಾವು ಇಲ್ಲಿ ಕಾಣಬಹುದು. ಹೀಗೆ ಆ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದಂತಹ ನಾರದ ಮುನಿಗಳು ತಮ್ಮ ಒಂದು ಜೀವನವನ್ನ ಮುಂದುವರಿಸ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಸನ್ಯಾಸವನ್ನ ತೆಗೆದುಕೊಳ್ಳಬೇಕು ಅಥವಾ ಆತನು ಸಂಸಾರದಿಂದ ದೂರವಾಗಬೇಕು ಅಂತ ಇದ್ರೆ ಅದರಲ್ಲಿ ಮುಖ್ಯವಾಗಿ 4 ಹಂತಗಳನ್ನು ಹೇಳ್ತಾರೆ. ಅದು ಮೊದಲನೇದಾಗಿ ಕುಟೀಚಕ ಅಂತ ಹೇಳ್ತಾರೆ. ಕುಟೀಚಕ ಅಂತ ಹೇಳಿದ್ರೆ ವ್ಯಕ್ತಿಯು ಒಂದು ಕಡೆ ಅಂದ್ರೆ ಮನೆಯಿಂದ ದೂರವಾಗಿ ಒಂದು ಕಡೆ ತನ್ನ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡುವಂತಹದ್ದು. ಆದರೆ ಅವರಿಗೆ ಬೇಕಾದಂತಹ ಸವಲತ್ತುಗಳನ್ನ ಅವರ ಮನೆಯಿಂದಲೇ ಪೂರೈಸಲಾಗುತ್ತದೆ. ಇದು ಬಹಳ ಪ್ರಾರಂಭಿಕವಾದಂತಹ ಹಂತ. ಆಮೇಲೆ ಬಹುದಕ. ಕುಟೀಚಕ ಅಂತ ಹೇಳಿದ್ರೆ ಮನೆಯಿಂದಲೇ ಅವರ
ಪಾಲನೆಗೆ ಬೇಕಾದಂತಹ ವಸ್ತುಗಳನ್ನು ನೀಡಲಾಗ್ತದೆ. ಬಹುದಕ ಅಂತ ಹೇಳಿದ್ರೆ ಅವರ ಆ ಒಂದು ಆಧ್ಯಾತ್ಮಿಕ ಸಾಧನೆಯನ್ನು ನೋಡಿದಂತಹ ಜನರು ಅದರಿಂದ ಪ್ರಯೋಜನವನ್ನ ಪಡೆಯುತ್ತಾರೆ ಮತ್ತು ತಮ್ಮ ಕೈಯಲ್ಲಿ ಏನು ಸಾಧ್ಯವಾಗ್ತದೋ ಅಷ್ಟರ ಮಟ್ಟಿಗೆ ಅವರು ಆ ಒಂದು ಗುರುಗಳ ಸೇವೆ ಮಾಡಲಿಕ್ಕೋಸ್ಕರ ನೀಡುತ್ತಾರೆ. ಈ ರೀತಿಯಾಗಿ ಬಹು ಉದಕ ಜನರಿಂದ, ಬಹಳಷ್ಟು ಜನರಿಂದ ಜನರ ಒಂದು ಕಲ್ಯಾಣಕ್ಕೋಸ್ಕರ ಕಾರ್ಯವನ್ನ ಮಾಡುವಂತಹ ಒಂದು ಹಂತ, ಅದು 2ನೇ ಹಂತ. ಅದನ್ನ ಬಹುದಕ ಅಂತ ಹೇಳಿ ಕರೆಯುತ್ತಾರೆ. ಆಮೇಲೆ ಪರಿವ್ರಾಜಕಾಚಾರ್ಯ ಅವರು ಒಂದು ಕಡೆ ನಿಲ್ಲುವುದಿಲ್ಲ. 3ನೇ ಹಂತದಲ್ಲಿ ಅವರು ಬೇರೆ ಬೇರೆ ಕಡೆ ಪರ್ಯಟನೆಯನ್ನ ಮಾಡ್ತಾರೆ, ಬೇರೆ ಬೇರೆ ಜನರನ್ನ ಭೇಟಿ ಮಾಡ್ತಾರೆ, ಜನರಿಗೆ, ಅಜ್ಞಾನದಲ್ಲಿರುವಂತಹ ಜನರಿಗೆ ಭಗವಂತನ ಕುರಿತಾದಂತಹ ಜ್ಞಾನವನ್ನ ನೀಡ್ತಾರೆ, ಸಮಾಜದಲ್ಲಿ ಭಗವಂತನ ಕುರಿತಾದಂತಹ ಭಕ್ತಿಯನ್ನ ಪ್ರಸಾರ ಮಾಡಲಿಕ್ಕೆ ಅವರು ತಮ್ಮ ಜೀವನವನ್ನ ಮುಡಿಪಾಗಿಡ್ತಾರೆ. ಇದು ಪರಿವ್ರಾಜಕಾಚಾರ್ಯರ ಒಂದು ಕಾರ್ಯವಾಗಿದೆ. ಹಾಗೆ ನಾರದ ಮುನಿಗಳು ಈಗ ಪರಿವ್ರಾಜಕಾಚಾರ್ಯರ ಕಾರ್ಯವನ್ನ ಮಾಡ್ತಾರೆ. ಪರಿವ್ರಾಜಕ ಅಂದ್ರೆ ಎಲ್ಲ ಕಡೆ ಸಂಚಾರವನ್ನ ಮಾಡುವಂತಹವರು. ನಂತರ ಕೊನೆಯಾಗಿ 4ನೇ ಹಂತದಲ್ಲಿ ಪರಮಹಂಸ ಸ್ಥಾನ. ಪರಮಹಂಸ ಅಂತ ಹೇಳಿದ್ರೆ ಆ ಭಗವಂತನನ್ನ ಕಂಡವರು. ಹಂಸ, ಈಗ ಹಂಸಕ್ಕೆ ನಾವು ಹಾಲು ಮತ್ತು ನೀರನ್ನ ಮಿಶ್ರ ಮಾಡಿಕೊಟ್ರೆ ಅದರಿಂದ ಅದು ಹಾಲನ್ನ ಬೇರ್ಪಡಿಸಿ ಹಾಲನ್ನ ಮಾತ್ರ ಸ್ವೀಕಾರ ಮಾಡ್ತದೆ, ನೀರನ್ನ ಸ್ವೀಕಾರ ಮಾಡುವುದಿಲ್ಲ. ಇದನ್ನು ನಾವು ವೈಜ್ಞಾನಿಕವಾಗಿಯೂ ಕೂಡ ಮಾಡಿ ನೋಡಬಹುದು. ಅದೇ ರೀತಿ ಈ ಪರಮಹಂಸರು ಯಾರಿದ್ದಾರೆ ಅವರು ಈ ಭೌತಿಕ ಪ್ರಪಂಚದಲ್ಲಿ ಇರುವಂತಹ ಜೀವಾತ್ಮನನ್ನ ಪ್ರತ್ಯೇಕವಾಗಿ ಕಾಣುವಂತಹ ಶಕ್ತಿಯನ್ನು ಹೊಂದಿರ್ತಾರೆ. ಈಗ ಅವರು ಒಬ್ಬ ವ್ಯಕ್ತಿಯನ್ನು ಕಾಣ್ತಾರೆ ಅಂತ ಹೇಳಿದ್ರೆ ಅವರಿಗೆ ಆ ವ್ಯಕ್ತಿಯ ಭೌತಿಕವಾದಂತಹ ಶರೀರ ಮಾತ್ರ ಕಾಣುವಂಥದ್ದಲ್ಲ, ಬದಲಾಗಿ ಅವರು ಆ ವ್ಯಕ್ತಿಯನ್ನ ಆ ಭಗವಂತನ ಒಬ್ಬ ಸೇವಕ, ಭಗವಂತನನ್ನ ಮರೆತಂತಹ ಒಂದು ಬದ್ಧ ಜೀವನಾಗಿ ಕಾಣ್ತಾರೆ. ಶ್ರೀಲ ಪ್ರಭುಪಾದರು ಅಮೆರಿಕಾಗೆ ಹೋದಾಗ ಅಲ್ಲಿದ್ದಂತಹ ಈ ಹಿಪ್ಪಿಗಳು, ಯಾರು ಸಮಾಜದಲ್ಲಿ ಅತ್ಯಂತ ತಿರಸ್ಕೃತವಾದಂತಹ ಜೀವನವನ್ನು ನಡೆಸ್ತಾ ಇದ್ರೋ ಅವರನ್ನು ಕಂಡಾಗ ಶ್ರೀಲ ಪ್ರಭುಪಾದರಿಗೆ ಬಹಳ ಅನುಕಂಪ ಉಂಟಾಗ್ತದೆ. ಸಾಮಾನ್ಯವಾಗಿ ಒಬ್ಬ ಭೌತಿಕವಾದಿ ಅಂತಹ ಸ್ಥಳಕ್ಕೆ ಹೋದ್ರೆ ಅಲ್ಲಿ ಇಂದ್ರಿಯ ಭೋಗಕ್ಕೆ ಬೇಕಾದಷ್ಟು ಅವಕಾಶಗಳಿವೆ, ಆತನು ದಾರಿ ತಪ್ಪುವಂತಹ ಒಂದು ಸಾಧ್ಯತೆಗಳಿವೆ. ಆದರೆ ಪ್ರಭುಪಾದರು ಆ ಒಂದು ಸ್ಥಿತಿಯಲ್ಲಿದ್ದಂತಹ ಜನರ ಆ ಸಮಸ್ಯೆಯನ್ನ ಗಮನಿಸಿದ್ರು. ಅವರು ಯಾಕೆ ಆ ರೀತಿಯಾಗಿ ಇದ್ದಾರೆ? ಅವರು ಭಗವಂತನ ನಿತ್ಯ ಸೇವಕರಾಗಿದ್ದಾರೆ, ಭಗವಂತನ ಜೀವಾತ್ಮರು, ಭಗವಂತನದೇ ಒಂದು ಅಂಶವಾಗಿರುವಂತಹ ಈ ಜೀವಾತ್ಮರು ಈ ಸಂಸಾರದಲ್ಲಿ, ಈ ಭವಸಾಗರದಲ್ಲಿ ಯಾಕೆ ಕಷ್ಟಪಡ್ತಾ ಇದ್ದಾರೆ ಅನ್ನುವುದನ್ನ ಪ್ರತ್ಯೇಕಿಸಿ ನೋಡುವಂತಹ ಶಕ್ತಿಯನ್ನು ಅವರು ಹೊಂದಿರ್ತಾರೆ. ಅಂತಹ ಒಂದು ಹಂತಕ್ಕೆ ಅವರು ಬಂದಿರ್ತಾರೆ. ಅದು ಪರಮಹಂಸ ಸ್ಥಾನ. ಹೀಗೆ ನಾರದ ಮುನಿಗಳು ತಮ್ಮ ಪರ್ಯಟನೆಯನ್ನ ಪ್ರಾರಂಭ ಮಾಡ್ತಾರೆ. 11ನೇ ಶ್ಲೋಕ. ಸ್ಪೀತಾಂಜನ ದಶಾಂಸ್ತತ್ರ ಪುರಗ್ರಾಮ ವ್ರಜಾಕರಾನ್ ಖೇಟಕ ಖರ್ವಟ ವಾಟಿಶ್ಚ ವನಾನ್ಯು ವನಾನಿ ಚ. ನನ್ನ ಪ್ರಯಾಣದ ಉದ್ದಕ್ಕೂ ನಾನು ವಿಶಾಲವಾದ ದೇಶಗಳನ್ನು, ಪಟ್ಟಣಗಳನ್ನು, ಹಳ್ಳಿಗಳನ್ನು, ಪ್ರಾಣಿ ಸಾಕಣೆಯ ತಾಣಗಳನ್ನು, ಗಣಿ ಪ್ರದೇಶಗಳನ್ನು, ಕೃಷಿ ಪ್ರದೇಶಗಳನ್ನು, ಕಣಿವೆಗಳನ್ನು, ಹೂದೋಟಗಳನ್ನು, ಸಸ್ಯೋದ್ಯಾನಗಳನ್ನು, ಸಹಜ ವನಗಳನ್ನು ಹಾದು ಹೋದೆ. ಅನೇಕ ರೀತಿಯಾದಂತಹ ಸ್ಥಳಗಳನ್ನ ನಾರದ ಮುನಿಗಳು ಹಾದು ಹೋಗ್ತಾರೆ. ಅನೇಕ ಜಾಗಗಳನ್ನ ದಾಟಿಕೊಂಡು ಮುಂದಕ್ಕೆ ಅವರು ಹೋಗುತ್ತಾರೆ. ಇಲ್ಲಿ ಈ ರೀತಿಯಾಗಿ ಪ್ರಚಾರ ಮಾಡುವಂತಹ ಒಂದು ಕಾರಣಕ್ಕೆ ಪರ್ಯಟನೆಯನ್ನ ಮಾಡುವಂತಹ ಪರಿವ್ರಾಜಕಾಚಾರ್ಯರು ಅವರು ಇನ್ನೊಂದು ಪ್ರಯೋಜನವನ್ನು ಪಡೆಯುತ್ತಾರೆ. ಏನಂದ್ರೆ, ಸನ್ಯಾಸಿಯಾದವರು ಅಭಯಂ, ಅವರಿಗೆ ಯಾವುದೇ ಭಯ ಇರುವುದಿಲ್ಲ. ಅವರು ಯಾವ ಸ್ಥಳಕ್ಕೆ ಬೇಕಾದರೂ ಹೋಗಬಹುದು, ಅವರನ್ನು ತಡೆಯುವವರು ಯಾರೂ ಇರುವುದಿಲ್ಲ. ಆ ರೀತಿಯಾಗಿ ಅಭಯಂ, ಭಯ ಇಲ್ಲದೆ ಇರುವಂತಹ ಸ್ಥಿತಿಯನ್ನ ಪಡೆಯಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಪರ್ಯಟನೆಯನ್ನ ಅವರು ಮಾಡ್ತಾ ಇದ್ರು. ಒಂದು ಕಾಡಿನಲ್ಲಿ ಏಕಾಂಗಿಯಾಗಿ ಒಬ್ಬರೇ ಹೋಗ್ತಾ ಇದ್ರು. ಅವರಿಗೆ ಆಹಾರವನ್ನ ಯಾರು ಕೊಡ್ತಾರೆ, ಅವರಿಗೆ ಉಳ್ಕೊಳ್ಳಿಕ್ಕೆ ಜಾಗ ಎಲ್ಲಿ ಸಿಗುತ್ತದೆ, ಇದು ಯಾವುದರ ಒಂದು ಪರಿವೆಯೂ ಇಲ್ಲದೆ, ಇದರ ಒಂದು ಯೋಚನೆಯೇ ಇಲ್ಲದೆ ಅವರು ತಮ್ಮ ಪ್ರಯಾಣವನ್ನ ಮುಂದುವರಿಸ್ತಾರೆ. ಸಂಪೂರ್ಣವಾಗಿ ಭಗವಂತನ ಕೃಪೆಯ ಮೇಲೆಯೇ ಅವರು
ಅವಲಂಬಿತರಾಗ್ತಾರೆ. ಹೀಗೆ ಭಗವಂತನ ಕೃಪೆಯ ಮೇಲೆ ಅವಲಂಬಿತನಾಗ್ಲಿಕ್ಕೆ ಬೇಕಾದಂತಹ ಒಂದು ಅವಕಾಶವನ್ನು ಕೂಡ ಈ ಒಂದು ಸ್ಥಿತಿ, ಈ ಒಂದು ಪರಿವ್ರಾಜಕಾಚಾರ್ಯರು ಪಡೆಯುತ್ತಾರೆ. ಆ ಭಗವಂತನ ಅನುಗ್ರಹವನ್ನ ಅವರು ಅನುಭವಿಸ್ತಾರೆ. ಹೇಗೆ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಆ ಭಗವಂತ ನಮ್ಮನ್ನ ಕಾಪಾಡ್ತಾ ಇದ್ದಾನೆ ಅನ್ನೋದನ್ನ ಪ್ರಾಯೋಗಿಕವಾಗಿ ಅವರಿಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಆ ಒಂದು ಕಾರಣಕ್ಕಾಗಿ ಕೂಡ ಅವರು ಈ ರೀತಿಯಾದಂತಹ ಪರ್ಯಟನೆಯನ್ನ ಮಾಡ್ತಾರೆ. ಯಾಕಂದ್ರೆ ಭಗವಂತ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡ್ತಾನೆ. ಆ ರಕ್ಷಣೆಯನ್ನ ಹೊತ್ತಂತಹ ಭಗವಂತ ಹೇಗೆ ರಕ್ಷಣೆ ಮಾಡ್ತಾನೆ ಅನ್ನುವುದು ಇಲ್ಲಿ ಬಹಳ ಚೆನ್ನಾಗಿ ವ್ಯಕ್ತಿಗೆ ಆ ಒಂದು ಅರಿವಿಗೆ ಬರ್ತದೆ. ಮುಂದಕ್ಕೆ ಅವರು ಹೋದಂತಹ ಬೇರೆ ಬೇರೆ ಜಾಗಗಳ ಒಂದು ವಿವರಣೆಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಚಿತ್ರಧಾತು ವಿಚಿತ್ರಾದೀನ್ ಭಗ್ನಭುಜದ್ರುಮಾನ್ ಜಲಾಶಯಾಂಚ ವಜನ್ನ ನಳಿನಿ ಸುರಸೇವಿತ ಚಿತ್ರಸ್ವನೈ ಪತ್ರರಥೈ ಭ್ರಮರ ಶ್ರಿಯ. ಚಿನ್ನ, ಬೆಳ್ಳಿ, ತಾಮ್ರದಂತಹ ನಾನಾ ಬಗೆಯ ಖನಿಜಗಳ ಗಣಿಗಳಿಂದ ತುಂಬಿದ ಬೆಟ್ಟ ಗುಡ್ಡಗಳನ್ನು ನಾನು ಹಾದು ಹೋದೆ. ಸುಂದರ ಕಮಲಪುಷ್ಪಗಳಿಂದ ತುಂಬಿದ ಜಲಾಶಯಗಳುಳ್ಳ, ಸ್ವರ್ಗವಾಸಿಗಳಿಗೆ ಯೋಗ್ಯವಾದ ಕಂಗೆಟ್ಟ ದುಂಬಿಗಳಿಂದ ಅಲಂಕೃತವಾದ, ಹಕ್ಕಿಗಳು ಹಾರಾಡುತ್ತಿರುವ ಭೂಪ್ರದೇಶಗಳನ್ನು ಹಾದು ಹೋದೆ. ಅನೇಕ ಆಕರ್ಷಣೀಯವಾದಂತಹ ಉದ್ಯಾನವನಗಳನ್ನು ಕೂಡ ಅವರು ಹಾದು ಹೋಗ್ತಾರೆ. ಕಮಲಪುಷ್ಪಗಳಿಂದ ತುಂಬಿದಂತಹ ಜಲಾಶಯಗಳು, ದೇವತೆಗಳು ವಿಹಾರ ಮಾಡಲಿಕ್ಕೆ ಯೋಗ್ಯವಾದಂತಹ ಸ್ಥಳಗಳು, ಇಂತಹ ಅನೇಕ ಸ್ಥಳಗಳನ್ನ ಅವರು ಕಾಣ್ತಾ ಹೋಗ್ತಾರೆ. ಪಟ್ಟಣ, ಹಳ್ಳಿ, ಕೃಷಿಭೂಮಿ, ಗಣಿಗಳು, ಕಣಿವೆಗಳು, ತೋಟ, ಉದ್ಯಾನವನ, ಹೀಗೆ ಅನೇಕ ಸ್ಥಳಗಳನ್ನ ಅವರು ಹಾದು ಹೋಗುತ್ತಾರೆ. ನಲವೇಣು ಶರಸ್ತಂಭ ಕುಶಕೀಚಕ ಗಹ್ವರಂ ಏಕ ಏವಾತಿ ಯಾತೋಹಂ ಅದ್ರಕ್ಷಂ ವಿಪಿನಂ ಮಹತ್ ಘೋರಂ ಪ್ರತಿಭಯಾಕಾರಂ ವ್ಯಾಲೋಲೂಕ ಶಿವಾಜಿರಂ. ಜೊಂಡು, ಬಿದಿರು, ಹುಲ್ಲು, ದರ್ಭೆ, ಕಳೆ ಮತ್ತು ಗುಹೆಗಳುಳ್ಳ ಅನೇಕ ಕಾಡುಗಳನ್ನು ಒಬ್ಬನೇ ಹಾದು ಹೋದೆ. ವಾಸ್ತವಿಕವಾಗಿ ಒಬ್ಬನೇ ಅಲ್ಲಿ ಹಾದು ಹೋಗುವುದು ಅತ್ಯಂತ ಕಷ್ಟದ ಕೆಲಸ. ಗಹನವಾದ, ಕತ್ತಲು ಕವಿದ, ಅಪಾಯಕರವಾದ ಭಯಂಕರ ಕಾಡುಗಳನ್ನು ನಾನು ಸಂದರ್ಶಿಸಿದೆ. ಅವೆಲ್ಲ ಹಾವು, ಗೂಬೆ, ನರಿಗಳು ಓಡಾಡುವ ಪ್ರದೇಶವಾಗಿದ್ದವು. ಇದು ನಾರದ ಮುನಿಗಳ ಒಂದು ಪ್ರಯಾಣ. ನಾವು ಈ ರೀತಿಯಾಗಿ ಮನೆ ಬಿಟ್ಟು ಅಥವಾ ಕಾಡುಗಳಲ್ಲಿ ಹೋಗಿ ವಾಸ ಮಾಡಬೇಕಾಗಿಲ್ಲ. ಕಲಿಯುಗದಲ್ಲಿ ಕಾಡಿನಲ್ಲಿ ವಾಸ ಮಾಡುವುದು ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಜನರು ಈಗ ಕಾಡುಗಳನ್ನು ಉಳಿಸಿಲ್ಲ. ಆದ್ರೆ ನಮಗೆ ಹೇಳಿರುವಂತಹ ವಿಧಾನ ಯಾವುದು ಅಂತ ಹೇಳಿದ್ರೆ, ಇಲ್ಲಿ ವನ ಅಥವಾ ವೃಂದಾವನ ಎಲ್ಲಿ ಭಗವಂತನ ಸೇವೆ ನಡೀತದೋ ಅಂತಹ ಸ್ಥಳಗಳಲ್ಲಿ ನಾವು ಭಕ್ತಿಯನ್ನ ಮಾಡಬೇಕು. ಅಥವಾ ಮನೆಯಲ್ಲಿಯೇ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿ ನಾವು ನಮ್ಮ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳಬೇಕು. ಈ ರೀತಿಯಾದಂತಹ ಘೋರವಾದಂತಹ ಅಪಾಯಕರ ಕಾಡುಗಳನ್ನು ಪ್ರವೇಶಿಸುವಂತಹ ಅಗತ್ಯ ಈಗ ಇಲ್ಲ. ಈಗ ನಾವು ಪ್ರಭುಪಾದರು ಕೊಟ್ಟಿರುವಂತಹ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ, ಪ್ರಭುಪಾದರು ಕೊಟ್ಟಿರುವ ಪುಸ್ತಕಗಳನ್ನ ಓದ್ತಾ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಪರಿಶ್ರಾಂತೇಂದ್ರಿಯಾತ್ಮಾಹಂ ತೃಟ್ಪರಿತೋ ಭುಭುಕ್ಷಿಪ್ತಃ ಸ್ನಾತ್ವಾ ಪೀತ್ವಾ ಹೃದಯ ನದ್ಯಾ ಉಪಸೃಷ್ಟೋ ಗತಶ್ರಮಃ. ಹೀಗೆ ಪ್ರಯಾಣ ಮಾಡುತ್ತಾ ನಾನು ದೈಹಿಕವಾಗಿ ಮಾನಸಿಕವಾಗಿ ದಣಿದೆನು. ನನಗೆ ಬಾಯಾರಿಕೆ, ಹಸಿವುಗಳೆರಡೂ ಆಗಿದ್ದವು. ಆದ್ದರಿಂದ ನಾನು ನದಿಯ ಮಡುವೊಂದರಲ್ಲಿ ಮಿಂದೆ, ನೀರನ್ನೂ ಕುಡಿದೆ. ನೀರಿನ ಸಂಸ್ಪರ್ಶದಿಂದ ನನ್ನ ದಣಿವು ಆರಿತು. ಹಿಂದೆ ನದಿ ತೊರೆಗಳೆಲ್ಲ ಬಹಳ ಸ್ವಚ್ಛವಾಗಿದ್ದವು. ನೇರವಾಗಿ ಆ ನೀರನ್ನೇ ಸೇವಿಸಬಹುದಾಗಿತ್ತು. ಆದರೆ ಈಗ ಎಲ್ಲವನ್ನು ಕೂಡ ನಮ್ಮ ಈ ಆಧುನಿಕ ಜೀವನ ಶೈಲಿ ಕಲುಷಿತಗೊಳಿಸಿದೆ. ಕೈಗಾರಿಕೆಗಳು, ಕಾರ್ಖಾನೆಗಳು ಇವುಗಳನ್ನೆಲ್ಲ ಮಲಿನಗೊಳಿಸಿವೆ. ನಾರದ ಮುನಿಗಳು ಪ್ರಯಾಣ ಮಾಡ್ತಾ ಇದ್ದಾಗ ಅವರು ಅಲ್ಲಿ ಒಂದು ನದಿಯನ್ನ ಕಾಣುತ್ತಾರೆ. ಅದರಲ್ಲಿ ಸ್ನಾನವನ್ನ ಮಾಡಿ ಬೇಕಾದಷ್ಟು ನೀರನ್ನು ಕೂಡ ಕುಡಿದು ಅವರಿಗೆ ತೃಪ್ತಿಯಾಗುವಷ್ಟು ನೀರನ್ನು ಕುಡಿತಾರೆ. ಅವರಿಗೆ ಆಯಾಸವಾಗಿತ್ತು. ಆ ಆಯಾಸವೆಲ್ಲ ಮಾಯವಾಯಿತು. ಅವರ ದಣಿವೆಲ್ಲ ಆರಿ ಹೋಯಿತು. ಮುಂದಕ್ಕೆ ಏನು ಮಾಡಿದ್ರು? ತಸ್ಮಿನ್ ನಿರ್ಮನಜೇರಣ್ಯೇ ಪಿಪ್ಪಲೋಪಸ್ಥ ಆಶ್ರಿತಃ ಆತ್ಮನಾತ್ಮಾನಮಾತ್ಮಸ್ಥಂ ಯಥಾಶ್ರುತಮುಚಿಂತಯನ್. ಇಷ್ಟಾದ ಬಳಿಕ
ನಿರ್ಜನವನದ ಅರಳಿ ಮರದಡಿಯ ನೆರಳಿನಲ್ಲಿ ಕುಳಿತೆ. ಮುಕ್ತಾತ್ಮರಿಂದ ನಾನು ಕಲಿತ ಬುದ್ಧಿಮತ್ತೆಯನ್ನು ಉಪಯೋಗಿಸಿಕೊಂಡು ಅಂತರ್ಯಾಮಿಯಾದ ಪರಮಾತ್ಮನನ್ನು ಧ್ಯಾನಿಸತೊಡಗಿದೆ. ಭಗವಂತನ ಕುರಿತಾಗಿ ಸದಾಕಾಲ ಚಿಂತನೆಯನ್ನ ಮಾಡ್ತಾ ಇದ್ದಂತಹ ನಾರದ ಮುನಿಗಳು ಮುಂದಕ್ಕೆ ತಾವು ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತಾರೆ. ಪ್ರಶಾಂತವಾದಂತಹ ನಿರ್ಜನವಾದಂತಹ ಒಂದು ಸ್ಥಳ ಅದು. ಪಿಪ್ಪಲ ಅಂದ್ರೆ ಆ ಒಂದು ಅರಳಿ ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ. ಅರಳಿ ಮರದ ಬುಡದಲ್ಲಿ ಪ್ರಶಾಂತವಾದಂತಹ ವಾತಾವರಣದಲ್ಲಿ ತಮ್ಮ ಬುದ್ಧಿಶಕ್ತಿಯನ್ನ ಉಪಯೋಗಿಸಿ, ಅಂದ್ರೆ ಅವರು ಹಿಂದೆ ಆ ಋಷಿಮುನಿಗಳಿಂದ ಏನನ್ನ ಕೇಳಿ ಪಡೆದಿದ್ರೋ ತಿಳಿದಿದ್ರೋ ಅದರ ಮುಖಾಂತರವಾಗಿ ಅದಕ್ಕೆ ಅನುಗುಣವಾಗಿ ತಾವು ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಾರೆ. ಕುಳಿತುಕೊಳ್ಳುವುದು ಧ್ಯಾನ ಅಂತ ಹೇಳಿದ್ರೆ ಅದೊಂದು ಶೂನ್ಯದಲ್ಲಿ ಧ್ಯಾನ ಅಲ್ಲ. ನಾವು ಧ್ಯಾನವನ್ನು ಶೂನ್ಯದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನ ರೂಪದಲ್ಲಿ ಮಾಡಬೇಕು. ಪ್ರಾರಂಭಿಕ ಹಂತದಲ್ಲಿ ಭಗವಂತನ ಪರಮಾತ್ಮ ರೂಪ, ಆ ಚತುರ್ಭುಜನಾದಂತಹ ಪರಮಾತ್ಮ ರೂಪದಲ್ಲಿ ಧ್ಯಾನವನ್ನ ಮಾಡುವಂತಹದ್ದು. ಹೀಗೆ ಭಗವಂತನ ಆ ದಿವ್ಯಮಂಗಳ ರೂಪವನ್ನ ನಾರದ ಮುನಿಗಳು ಧ್ಯಾನ ಮಾಡ್ತಾರೆ. ಇದು ಪರಮಾತ್ಮನ ಒಂದು ರೂಪ. ಈ ರೂಪದಲ್ಲಿ ಪರಮಾತ್ಮನು ನಮ್ಮ ಹೃದಯದಲ್ಲಿ ಸ್ಥಿತನಾಗಿದ್ದಾನೆ. ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ. ಆತನು ಪ್ರಾಣಿ, ಪಕ್ಷಿ, ಗಿಡ, ಮರ ಎಲ್ಲದರಲ್ಲಿಯೂ ಕೂಡ ಅವನು ಇದ್ದಾನೆ. ಅಂತಹ ಪರಮಾತ್ಮನನ್ನ ನಾರದ ಮುನಿಗಳು ಧ್ಯಾನ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ನಾರದ ಮುನಿಗಳು ಬಹಳ ಅಭಿವೃದ್ಧಿಯನ್ನ ಹೊಂದಿದಂತಹ ಅಥವಾ ಬಹಳ ಪ್ರಗತಿಯನ್ನ ಸಾಧಿಸಿದಂತಹ ಒಬ್ಬ ಭಕ್ತಿ ಯೋಗಿಯಾಗಿದ್ರು. ಹಾಗಾಗಿ ಅವರಿಗೆ ಅದರ ಫಲಿತಾಂಶವು ಬಹಳ ಬೇಗ ದೊರಕುತ್ತದೆ. ಇದು ನಾವು ಎಷ್ಟು ಭಕ್ತಿ ಸೇವೆಯಲ್ಲಿ ಪಕ್ವವಾಗಿದ್ದೇವೆ ಅನ್ನೋದರ ಮೇಲೆ ನಿರ್ಧರಿತವಾಗಿರುತ್ತದೆ. ನಾರದ ಮುನಿಗಳು ಸಾಮಾನ್ಯವಾದ ವ್ಯಕ್ತಿಯಲ್ಲ. ಹಾಗಾಗಿ ಅವರಿಗೆ ಆ ಭಗವಂತನ ದರ್ಶನವು ಬಹಳ ಬೇಗನೆ ಉಂಟಾಗುತ್ತದೆ. 16ನೇ ಶ್ಲೋಕ. ಧ್ಯಾಯತಶ್ಚಾರಣಾಂಭೋಜಂ ಭಾವನಿರ್ಜಿತ ಚೇತಸಾ ಔತ್ಕಂಠ್ಯಾಶ್ರುಕಲಾಕ್ಷಸ್ಯ ಹೃದ್ಯಾಸೀನ್ಮೇ ಶನೈರ್ಹರಿಃ. ದಿವ್ಯ ಪ್ರೇಮದಲ್ಲಿ ಪರಿವರ್ತಿತವಾದ ಮನದಿಂದ ನಾನು ದೇವೋತ್ತಮ ಪರಮಪುರುಷನ ಪಾದಕಮಲಗಳನ್ನು ಧ್ಯಾನ ಮಾಡಲು ತೊಡಗಿದೆ. ತಕ್ಷಣವೇ ನನ್ನ ಕಣ್ಣುಗಳಿಂದ ಹನಿಗಳು ಉದುರಿದವು. ವಿಳಂಬವಿಲ್ಲದೆ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನು ನನ್ನ ಹೃದಯ ಕಮಲದಲ್ಲಿ ಕಾಣಿಸಿಕೊಂಡನು. ಇದು ಬಹಳ ದೊಡ್ಡ ಭಾಗ್ಯ. ಇದು ಎಲ್ಲರಿಗೂ ಉಂಟಾಗುವಂತಹ ಅನುಭವವಲ್ಲ. ಇದು ಸಾಮಾನ್ಯರಿಗೆ ದೊರಕುವಂತಹದ್ದಲ್ಲ. ಪರಮಾತ್ಮನು ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ. ಆದರೆ ಆತನನ್ನು ಕಾಣುವಂತಹ ಶಕ್ತಿ ಕೆಲವರಿಗೆ ಮಾತ್ರ ಇರ್ತದೆ. ಇದು ಹೇಗೆ ಅಂತ ಹೇಳಿದ್ರೆ, ಇರವು ಸಂಪತ್ತಲ್ಲ, ಇರವಿನ ಅರಿವು ಸಂಪತ್ತು ಅಂತ ಹೇಳ್ತಾರೆ. ನಮ್ಮ ಒಳಗಿರುವಂತಹ ಆ ಪರಮಾತ್ಮನನ್ನ ನಾವು ತಿಳಿದುಕೊಳ್ಳದೇ ಇದ್ರೆ, ಆ ಪರಮಾತ್ಮ ಇದ್ರೂ ಕೂಡ ಅದರಿಂದ ಸರಿಯಾದಂತಹ ಪ್ರಯೋಜನವನ್ನು ನಮಗೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಒಬ್ಬ ವ್ಯಕ್ತಿಯಲ್ಲಿ ಬಹಳಷ್ಟು ಸಂಪತ್ತಿರಬಹುದು, ಆದ್ರೆ ಆ ಸಂಪತ್ತು ಅವನಲ್ಲಿ ಇದೆ ಅನ್ನೋದು ಅವನಿಗೆ ಗೊತ್ತಿಲ್ಲದೆ ಹೋದ್ರೆ ಆ ಸಂಪತ್ತಿನ ಉಪಯೋಗವನ್ನು ಅವನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ, ಈಗ ತಂದೆ ಅಥವಾ ಅಜ್ಜ ಬಹಳಷ್ಟು ಆಸ್ತಿ ಮಾಡಿಟ್ಟಿದ್ದಾರೆ, ಆದರೆ ಮುಂದಿನ ಪೀಳಿಗೆಗೆ ಅದನ್ನ ತಿಳಿಸ್ಲಿಕ್ಕೆ, ಅದು ಎಲ್ಲಿದೆ ಅಂತ ಹೇಳಿ ತಿಳಿಸ್ಲಿಕ್ಕೆ ಅವರು ಸಾಧ್ಯ ಆಗುವುದಿಲ್ಲ ಅಂತ ಹೇಳಿದ್ರೆ, ಅವರ ಮುಂದಿನ ಪೀಳಿಗೆ ಬಡತನದಲ್ಲೇ ಜೀವನವನ್ನು ನಡೆಸಬೇಕಾಗುತ್ತದೆ. ಅವರು ಶ್ರೀಮಂತರಾಗಿರಬಹುದು, ಅವರಿಗೆ ಬಹಳಷ್ಟು ಆಸ್ತಿ ಇರಬಹುದು, ಆದ್ರೆ ಅದು ಇದೆ ಅನ್ನೋದು ಅವರಿಗೆ ಗೊತ್ತಿರುವುದಿಲ್ಲ. ಹಾಗೆ ನಮ್ಮ ಹೃದಯದಲ್ಲಿ ಪರಮಾತ್ಮನು ಹನುಮಂತ ಉಪದೃಷ್ಟ, ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಕ್ಕೂ ಅನುಮತಿಯನ್ನ ಕೊಡುವಂತಹದ್ದು ಮತ್ತು ನಾವು ಮಾಡುವ ಕಾರ್ಯಗಳನ್ನ ನೋಡುವಂಥದ್ದು, ಅದಕ್ಕೆ ಆತ್ಮಸಾಕ್ಷಿಯಾಗಿರುವಂಥದ್ದು. ಆ ರೀತಿಯಾಗಿ ಇದ್ದಾನೆ ಅನ್ನೋದನ್ನು ನಾವು ಯಾವಾಗ ಅರ್ಥ ಮಾಡಿಕೊಳ್ತೇವೋ ಆಗ ನಮ್ಮ ಜೀವನ ಶೈಲಿ ಬಹಳಷ್ಟು ಬದಲಾವಣೆಯನ್ನ ಕಾಣುತ್ತದೆ. ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲಿಯೂ ಭಗವಂತನ ಅಸ್ತಿತ್ವವನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಆಗ ನಮ್ಮ ಜೀವನ ಸಾರ್ಥಕವಾಗ್ತದೆ. ಹೀಗೆ ಆ ಪರಮಾತ್ಮನನ್ನ ಹೃದಯದಲ್ಲಿ ಕಾಣುವಂತಹ ಶಕ್ತಿ ನಾರದ ಮುನಿಗಳಿಗೆ ಇತ್ತು. ಭಗವಂತನ ಆ ದಿವ್ಯ ಮಂಗಳವಾದಂತಹ ರೂಪವನ್ನ ನಾರದ ಮುನಿಗಳು ಕಂಡಿದ್ದಾರೆ. ಕಂಡಾಗ ಅವರಿಗೆ ಉಂಟಾದಂತಹ ಆ ಒಂದು ಅನುಭವವನ್ನ ಇಲ್ಲಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರೇಮಾತಿ ಭರ ನಿರ್ಭನ್ನ ಪುಲಕಾಂಗೋತಿ ನಿವೃತಃ ಆನಂದ ಸಂಪ್ಲವೇ ಲೀನೋ ನಾ ಪಶ್ಯಮು ಭಯಂ ಮುನೇ. ಓ ವ್ಯಾಸಮುನಿ, ಆ ಸಮಯದಲ್ಲಿ ಹರ್ಷಭಾವಕ್ಕೆ ಅತ್ಯಂತ ಅಧೀನನಾಗಿ
ನನ್ನ ದೇಹದ ಪ್ರತಿಯೊಂದು ಭಾಗದಲ್ಲಿ ಪ್ರತ್ಯೇಕವಾಗಿ ಚೈತನ್ಯ ಸಂಚಾರವಾಯಿತು. ಭಾವೋದ್ವೇಗದ ಸಾಗರದಲ್ಲಿ ಲೀನನಾಗಿ ನಾನು ನನ್ನನ್ನು, ಭಗವಂತನನ್ನು ಇಬ್ಬರನ್ನೂ ಕಾಣದಾದೆನು. ಆ ಭಗವಂತನ ದಿವ್ಯ ಮಂಗಳವಾದಂತಹ ರೂಪ ಅದು ಎಷ್ಟೊಂದು ಅದ್ಭುತವಾದದ್ದು ಅಂತ ಹೇಳಿದ್ರೆ ಅದನ್ನ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಮದ್ ಭಾಗವತದ ರಚನೆಯ ಒಂದು ಮುಖ್ಯವಾದಂತಹ ಉದ್ದೇಶವೇ ಇದು. ಈ ಭಗವಂತನ ಆ ಒಂದು ಶುದ್ಧ ಭಕ್ತರು ಭಗವಂತನ ಭೇಟಿ ಮಾಡಿದಾಗ ಅವರಿಗೆ ಯಾವ ರೀತಿಯಾದಂತಹ ಅನುಭವ ಆಯಿತು, ಅವರು ಹೇಗೆ ಆ ಒಂದು ಸ್ಥಾನವನ್ನ ಪಡೀಲಿಕ್ಕೆ ಸಾಧ್ಯ ಆಯಿತು ಇತ್ಯಾದಿಗಳನ್ನ ಉದಾಹರಣೆ ಪೂರ್ವಕವಾಗಿ ವಿವರಿಸುವಂತಹ ದಿವ್ಯವಾದಂತಹ ಗ್ರಂಥವೇ ಈ ಶ್ರೀಮದ್ ಭಾಗವತ. ಅದರಲ್ಲಿ ಇದು ಮೊದಲನೆಯ ಘಟನೆ. ಇಲ್ಲಿ ನಾರದ ಮುನಿಗಳು ಭಗವಂತನ ದರ್ಶನವನ್ನ ಪಡೆಯುವಂತಹದ್ದು. ಮುಂದಕ್ಕೆ ಕುಂತಿ ಮಹಾರಾಣಿ ಭಗವಂತನ ದರ್ಶನವನ್ನ ಪಡೆದಾಗ ಮಾಡಿದಂತಹ ಸ್ತುತಿ, ಭೀಷ್ಮಾಚಾರ್ಯರು ತಮ್ಮ ಕೊನೆಯ ಕಾಲದಲ್ಲಿ ಆ ಭಗವಂತನನ್ನ ಕಂಡಂತಹ ರೀತಿ ಮತ್ತು ಅವರು ಮಾಡಿದಂತಹ ಸ್ತುತಿ, ಈ ರೀತಿ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಲಿಕ್ಕಿದ್ದೇವೆ. ಧ್ರುವ ಮಹಾರಾಜ ಭಗವಂತನನ್ನ ಕಂಡಂತಹ ರೀತಿ, ಅವರಿಗೆ ಆದಂತಹ ಅನುಭವ, ಇವುಗಳನ್ನೆಲ್ಲವನ್ನು ಕೂಡ ಶ್ರೀಮದ್ ಭಾಗವತವು ನಮಗೆ ತಿಳಿಸಿಕೊಡುತ್ತದೆ. ಈಗ ನಾರದ ಮುನಿಗಳು ತಮ್ಮ ಆ ಒಂದು ಅನುಭವವನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಹಂತ ಹಂತವಾಗಿ, ಶನೈ ಶನೈ ಅಂತ ಹೇಳ್ತಾರೆ, ಹಂತ ಹಂತವಾಗಿ ಆ ಭಗವಂತನ ಆ ಒಂದು ರೂಪವು ನಾರದ ಮುನಿಗಳ ಹೃದಯದಲ್ಲಿ ಕಾಣುತ್ತದೆ. ಮೊದಲನೇದಾಗಿ ಪಾದದಿಂದ ಪ್ರಾರಂಭಿಸಿ ನಿಧಾನಕ್ಕೆ ಅವರು ಮುಖಾರವಿಂದವನ್ನ ಕಾಣ್ತಾರೆ. ನಾವು ಕೂಡ ಭಗವಂತನ ದರ್ಶನವನ್ನ ಪಡೆದುಕೊಳ್ಳಬೇಕಾದ್ರೆ ಮೊದಲು ಅವರ ಪಾದದ ದರ್ಶನವನ್ನ ಮಾಡಬೇಕು. ಆಮೇಲೆ ನಿಧಾನಕ್ಕೆ ಮೇಲೆ ಮೇಲೆ ಹೋಗ್ತಾ ಅವರ ಮುಖ, ಆ ಒಂದು ಮುಖದ ನಗುವನ್ನ ಕೂಡ ನಾವು ಕಾಣಬಹುದು. ಆ ಭಗವಂತನ ಪಾದಕಮಲಗಳಿಗೆ ಪ್ರಣಾಮಗಳನ್ನ ಅರ್ಪಿಸಿ ಆ ಭಗವಂತನ ದಿವ್ಯವಾದಂತಹ ರೂಪವನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಭಗವಂತನ ಆ ರೂಪವು ನಾರದ ಮುನಿಗಳ ಹೃದಯದಲ್ಲಿ ಕಾಣಿಸಿಕೊಂಡಿದೆ. ನಮ್ಮ ಮನಸ್ಸಿನಲ್ಲಿ 3 ರೀತಿಯಾದಂತಹ ಕಾರ್ಯಗಳಿವೆ. ಮನಸ್ಸು 3 ರೀತಿಯಾಗಿ ಕೆಲಸವನ್ನ ಮಾಡ್ತದೆ. ಅದು ಹೇಗೆ ಅಂತ ಹೇಳಿದ್ರೆ, ಈ ಮನಸ್ಸಿನ 3 ಕಾರ್ಯಗಳು, ಇದನ್ನ ಇಂಗ್ಲಿಷ್ನಲ್ಲಿ ಥಿಂಕಿಂಗ್, ಫೀಲಿಂಗ್, ವಿಲ್ಲಿಂಗ್ ಅಂತ ಹೇಳ್ತಾರೆ. ಭೀಷ್ಮಾಚಾರ್ಯರು ಶ್ರೀಕೃಷ್ಣನ ಒಂದು ಸ್ತುತಿಯನ್ನ ಮಾಡಬೇಕಾದ್ರೂ ಕೂಡ ಅವರು ಇದೇ ರೀತಿಯಾದಂತಹ ಒಂದು ಅನುಭವವನ್ನ ಪಡೆಯುತ್ತಾರೆ. ಆ ಭಗವಂತನ ದಿವ್ಯ ಮಂಗಳವಾದಂತಹ ರೂಪವನ್ನ ಭೀಷ್ಮಾಚಾರ್ಯರು ಕಾಣ್ತಾರೆ. ಈ ಮನಸ್ಸು 3 ರೀತಿಯಾದಂತಹ ಕಾರ್ಯಗಳನ್ನ ಮಾಡ್ತದೆ. ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಆಲೋಚನೆ, ಎರಡನೇದ್ದು ಬೇರೆ ಭಾವನೆಗಳು, ಕೊನೆಯದಾಗಿ ಆ ಭಾವನೆಗೆ ಸರಿಯಾದಂತಹ ಒಂದು ಕಾರ್ಯವನ್ನ ಅದು ಆ ಮನಸ್ಸು ಉಂಟು ಮಾಡ್ತದೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಯಾವುದಾದ್ರೂ ಒಂದು ವಿಷಯದ ಕುರಿತಾಗಿ ಯೋಚನೆ ಮಾಡ್ತೇವೆ. ಯಾವ ವಿಷಯದ ಕುರಿತಾಗಿ ಯೋಚನೆ ಮಾಡ್ತೇವೆ, ಯಾವುದರ ಬಗ್ಗೆ ನಾವು ಹೆಚ್ಚಾಗಿ ಕೇಳಿಕೊಳ್ತೇವೋ ಅಥವಾ ಶ್ರವಣವನ್ನ ಮಾಡ್ತೇವೋ ಅದರ ಬಗ್ಗೆ ಸ್ಮರಣೆಯನ್ನ ಹೊಂದುತ್ತೇವೆ. ಈ ಸ್ಮರಣೆ ಅನ್ನುವಂಥದ್ದು ಮನಸ್ಸಿನ ಒಂದು ಪ್ರಕ್ರಿಯೆಯಾಗಿದೆ. ಸದಾಕಾಲ ಭಗವಂತನ ಕುರಿತಾಗಿ ಸ್ಮರಣೆಯನ್ನ ಮಾಡುವಂತಹದ್ದು ಇದು ಮೊದಲನೆಯ ಹಂತ. ನಾವು ಯಾವುದ ಒಂದು ವಿಚಾರದ ಕುರಿತಾಗಿ ಯಾವಾಗಲೂ ಸ್ಮರಣೆಯನ್ನ ಮಾಡ್ತಾ ಇದ್ರೆ, ಅಂದ್ರೆ ಅದರ ಬಗ್ಗೆ ನೆನಪು ಮಾಡ್ತಾ ಇದ್ರೆ, ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ನೆನಪು ಮಾಡ್ತಾ ಇದ್ರೆ, ಆ ವ್ಯಕ್ತಿಯ ಕುರಿತಾಗಿ ಒಂದು ರೀತಿಯಾದಂತಹ ಅಭಿಪ್ರಾಯವನ್ನ ನಾವು ಹೊಂದಿರ್ತೇವೆ. ಅವರ ಬಗ್ಗೆ ನಮಗೆ ಒಂದು ಭಾವನೆ ಬೆಳೀತದೆ. ಅದನ್ನ ಎರಡನೇ ಹಂತದ ಎರಡನೇ ರೀತಿಯ ಕಾರ್ಯ ಅಂತ ಹೇಳಿತೇವೆ, ಅಂದ್ರೆ ಥಿಂಕಿಂಗ್ ಅಂಡ್ ಫೀಲಿಂಗ್. ನಂತರ ವಿಲ್ಲಿಂಗ್ ಅಂತ ಹೇಳಿದ್ರೆ ಕಾರ್ಯಪ್ರವೃತ್ತಲಾಗ್ಲಿಕ್ಕೆ ಮನಸ್ಸು ಮಾಡುವಂತಹದ್ದು. ನಮಗೆ ಯಾರ ಮೇಲೆ ಬಹಳಷ್ಟು ಪ್ರೀತಿ ಇದೆಯೋ ಅವರಿಗೊಂದು ಉಡುಗೊರೆಯನ್ನು ಕೊಡಬೇಕು ಅಂತ ಹೇಳಿ ನಮಗೆ ಅನಿಸ್ತದೆ. ಅವರಿಗೆ ಪ್ರೀತಿ ಆಗುವಂತಹ ಒಂದು ಕಾರ್ಯವನ್ನ ಮಾಡಬೇಕು, ಅಥವಾ ಅವರಿಗೆ ಸಂತೋಷವಾಗುವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಅನ್ನುವಂತಹ ಒಂದು ಇಚ್ಛೆ, ಅನ್ನುವಂತಹ ಆಸೆ ನಮ್ಮೊಳಗೆ ಬೆಳೆಯುತ್ತದೆ. ಅಂದ್ರೆ ನಾವು ಮುಂದೆ ಮಾಡಬೇಕಾದಂತಹ ಯಾವುದೋ ಒಂದು ಕಾರ್ಯ ಇದೆ, ಅದು ಮೊದಲು ಪ್ರಾರಂಭ ಆಗುವಂಥದ್ದು ಮನಸ್ಸಿನಲ್ಲಿ. ಮತ್ತು ಇದೆಲ್ಲವೂ ಕೂಡ ಪ್ರಾರಂಭ ಆಗುವಂಥದ್ದು ಆ ಯೋಚನೆ ಮಾಡುವುದರಿಂದಾಗಿ, ಧ್ಯಾನದ ಮುಖಾಂತರ. ಯಾವ ವಿಷಯದ ಕುರಿತಾಗಿ ನಾವು ಯೋಚನೆ ಮಾಡ್ತೇವೋ ಅದೇ ಕಾರ್ಯದಲ್ಲಿ ನಾವು ಪ್ರವೃತ್ತರಾಗುತ್ತೇವೆ. ಇದನ್ನ ಭಕ್ತಿಗೆ ಅನುಗುಣವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಭಕ್ತರ ಸಂಘದಲ್ಲಿ ನಾವು ಭಗವಂತನ ಕುರಿತಾಗಿ ಕೇಳಿದಾಗ, ಶ್ರವಣ ಮಾಡಿದಾಗ, ಶ್ರವಣ ಅನ್ನುವಂಥದ್ದು ಕಿವಿಯ ಮುಖಾಂತರ ಮಾಡುವ ಕೆಲಸ. ಅದರ ನಂತರ ಏನಾಗುತ್ತದೆ, ಅದು ಮನಸ್ಸಿನಲ್ಲಿ, ಅಂದ್ರೆ ಸ್ಮರಣ.
ಭಗವಂತನ ಲೀಲೆಗಳನ್ನು ನಾವು ನೆನಪು ಮಾಡಿಕೊಳ್ಳುವಂತಹದ್ದು, ಮತ್ತೆ ಮತ್ತೆ ಭಗವಂತನ ಕುರಿತಾಗಿ ಕೇಳಿದಂತಹ ಆ ಒಂದು ಕೀರ್ತನೆಗಳನ್ನು ನೆನಪು ಮಾಡುವಂತಹದ್ದು, ಇದೆಲ್ಲವೂ ಕೂಡ ನೆನಪು ಅಥವಾ ಥಿಂಕಿಂಗ್, ಆಲೋಚನೆಯ ಒಂದು ಕಾರ್ಯವಾಗಿದೆ. ಎರಡನೆಯ ಹಂತದಲ್ಲಿ ಭಗವಂತನನ್ನ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಬರೇ ಸ್ಮರಣೆ, ಅವನ ಬಗ್ಗೆ ಆಲೋಚನೆ ಮಾಡುವುದು ಮಾತ್ರ ಅಲ್ಲ, ಅವನ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಅರಿತುಕೊಳ್ಬೇಕು, ನಮ್ಮಲ್ಲಿರುವಂತಹ ಸಂಶಯಗಳನ್ನು ದೂರ ಮಾಡಿಕೊಳ್ಬೇಕು. ಭಗವಂತ ಅಂದ್ರೆ ಯಾರು, ಅವನು ಏನು, ಅವನು ಹೇಗೆ, ಅವನ ಕಾರ್ಯಗಳು ಏನು, ಹೀಗೆ ಆ ಒಂದು ಸಾಕ್ಷಾತ್ಕಾರ ನಮ್ಮ ಮಟ್ಟಿಗೆ, ನಮಗೆ ತಿಳಿದ ಮಟ್ಟಿಗೆ ನಾವು ಒಂದು ಅಭಿಪ್ರಾಯಕ್ಕೆ ಬರ್ತೇವೆ. ಭಗವಂತ, ದೇವರು ಅಂದ್ರೆ ಹೀಗೆ ಅನ್ನುವಂತಹ ಒಂದು ಭಾವನೆ ನಮಗೆ ಉಂಟಾಗುತ್ತದೆ. ಇದು ಎರಡನೆಯ ಹಂತ. ಇನ್ನು ವಿಲ್ಲಿಂಗ್, ಮೂರನೆಯ ಹಂತದಲ್ಲಿ ನಮ್ಮ ಭಾವನೆ ಮತ್ತು ಅಭಿಪ್ರಾಯಕ್ಕೆ ಅನುಗುಣವಾಗಿ ನಾವು ಎಷ್ಟರ ಮಟ್ಟಿಗೆ ಭಗವಂತನನ್ನು ತಿಳಿದಿದ್ದೇವೆ ಅನ್ನುವುದಕ್ಕೆ ಸರಿಯಾಗಿ ನಾವು ಮುಂದಕ್ಕೆ ಕಾರ್ಯಪ್ರವೃತ್ತರಾಗುತ್ತೇವೆ. ಯಾವ ರೀತಿಯಾದಂತಹ ಭಕ್ತಿ ಸೇವೆಯನ್ನು ನಾವು ಕೈಗೊಳ್ಳಬೇಕು, ಹೇಗೆ ನಾನು ಭಗವಂತನನ್ನ ಪ್ರೀತಿಗೊಳಿಸಬೇಕು, ಭಗವಂತನಿಗೆ ಏನು ಇಷ್ಟ, ನಾನೇನು ಮಾಡಿದ್ರೆ ಅವನಿಗೆ ಪ್ರೀತಿ ಉಂಟಾಗ್ತದೆ, ಆ ರೀತಿಯಾದಂತಹ ವಿಚಾರಗಳಲ್ಲಿ ನಾವು ಗಮನವನ್ನ ಹರಿಸ್ತೇವೆ. ಇದು ಮನಸ್ಸಿನ 3 ಹಂತಗಳು ಅಥವಾ ಮನಸ್ಸು ಮಾಡುವಂತಹ 3 ಕಾರ್ಯಗಳು. ಈ 3 ಕಾರ್ಯಗಳ ಮುಖಾಂತರ ನಾರದ ಮುನಿಗಳು ಭಗವಂತನನ್ನ ತಿಳಿಯುತ್ತಾರೆ, ಅಥವಾ ಭಗವಂತನು ನಾರದ ಮುನಿಗಳ ಮನಸ್ಸಿನ ಈ 3 ಕ್ರಿಯೆಗಳನ್ನು ಕೂಡ ಆವರಿಸಿಕೊಳ್ಳುತ್ತಾನೆ. ಭಗವಂತನ ಕುರಿತಾಗಿಯೇ ಆಲೋಚನೆ, ಭಗವಂತನ ಕುರಿತಾಗಿಯೇ ತಿಳುವಳಿಕೆ, ಭಗವಂತನ ಸೇವೆಯನ್ನ ಮಾಡುವುದರ ಕುರಿತಾಗಿಯೇ ಅವರಿಗೆ ಪ್ರವೃತ್ತಿ. ಹೀಗೆ 3 ಹಂತಗಳನ್ನ ಅಥವಾ 3 ವಿಚಾರಗಳನ್ನ, ಮನಸ್ಸಿನ 3 ಕಾರ್ಯಗಳನ್ನ ಆ ಭಗವಂತನು ಆವರಿಸಿಕೊಂಡಿದ್ದಾನೆ. ನಾರದ ಮುನಿಗಳ ಆ ಮೂಗು ಭಗವಂತನ ಆ ಸುಗಂಧಭರಿತವಾದಂತಹ ಸುವಾಸನೆಯನ್ನ ಆಘ್ರಾಣಿಸ್ತಾ ಇದೆ. ಹಾಗೆ ಅವರ ಕಿವಿಗಳು ಭಗವಂತನ ಗೆಜ್ಜೆಗಳ ಶಬ್ದವನ್ನ, ಆ ನಾದವನ್ನ ಅವರು ಕೇಳಿಸಿಕೊಳ್ತಾ ಇದ್ದಾರೆ. ಅವರ ಕಣ್ಣು ಆ ಭಗವಂತನ ದಿವ್ಯ ಮಂಗಳವಾದಂತಹ ರೂಪವನ್ನ ಕಾಣ್ತಾ ಇದ್ದಾರೆ. ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಕೊಟ್ಟಿರುವಂತಹ 14 ಹಂತಗಳೇನಿವೆ, ಭಕ್ತಿಯಲ್ಲಿ ಮಾಡುವಂತಹ 14 ಹಂತಗಳು, ಅದರಲ್ಲಿ ಕೊನೆಯದ್ದಾದ 2 ಅದು 6ನೇ ಅಧ್ಯಾಯದಲ್ಲಿದೆ ಅಂತ ಹೇಳಿದ್ದೇವೆ. ಅದೇ ಈ 2 ಹಂತಗಳು. ಮೊದಲನೆಯದಾಗಿ ಅವರು ಭಗವಂತನ ದರ್ಶನವನ್ನ ಪಡೆಯುತ್ತಾರೆ. ಎರಡನೆಯದ್ದಾಗಿ ಹರೇರ್ ಮಾಧುರ್ಯಾನುಭವ, ಆ ಹರಿಯ ಮಾಧುರ್ಯವನ್ನ ಅವರು ಸವಿಯುತ್ತಾರೆ. ಭಗವಂತನನ್ನ ಕಾಣುವಂತಹ ಒಂದು ದಿವ್ಯವಾದಂತಹ ಅನುಭವವನ್ನ ಅವರು ಪಡೆಯುತ್ತಾರೆ. ಇದು ಸಾಮಾನ್ಯವಾದ ವಿಚಾರ ಅಲ್ಲ. ಇದನ್ನು ನಾವು ಭೌತಿಕವಾದ ವಿಚಾರಗಳಿಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ನಾವು ನಮಗೆ ಅತ್ಯಂತ ಪ್ರೀತಿ ಪಾತ್ರರಾದವರು ಬಹಳ ವರ್ಷಗಳ ಕಾಲ ನಮ್ಮಿಂದ ಅಗಲಿ ದೂರ ಇದ್ರೆ ಅವರನ್ನು ನಾವು ಒಂದು ಸಲ ಕಂಡಾಗ ನಮಗೆ ಎಷ್ಟು ಆನಂದವಾಗುತ್ತದೆ, ಅದರಲ್ಲಿ ನಮಗೆ ಎಷ್ಟೊಂದು ಸಂತೋಷ ದೊರಕುತ್ತದೆ. ಅಥವಾ ಯಾವುದೋ ವ್ಯಕ್ತಿಯನ್ನು ನಾನು ಜೀವನದಲ್ಲಿ ಕಳೆದುಕೊಂಡೆ ಅಂತ ಹೇಳಿ ತಿಳಿದುಕೊಂಡಿದ್ದಾಗ ಮತ್ತೆ ಯಾವುದೋ ಒಂದು ಘಟನೆಯ ಮುಖಾಂತರ ಅವರು ಇನ್ನೂ ಜೀವಂತವಾಗಿದ್ದಾರೆ, ಅವರು ಇನ್ನೂ ನನಗೆ ಲಭ್ಯವಿದ್ದಾರೆ ಅಂತ ಹೇಳಿ ತಿಳಿದಾಗ ನಮಗೆ ಆಗುವಂತಹ ಆ ಒಂದು ಆನಂದ, ಆ ಒಂದು ಸಂತೋಷ ಇದೆ, ಅದಕ್ಕೆ ನಾವು ಸ್ವಲ್ಪ ಮಟ್ಟಿಗೆ ಹೋಲಿಕೆ ಮಾಡಬಹುದು. ಆದರೆ ಇದು ಅದಕ್ಕಿಂತಲೂ ಬಹಳ ಹೆಚ್ಚು. ಒಬ್ಬ ಬಡವನಾದಂತಹ ವ್ಯಕ್ತಿಗೆ ಅವನಿಗೆ ಅಪಾರವಾದಂತಹ ಸಂಪತ್ತು ಒಂದೇ ಸಲಕ್ಕೆ ದೊರಕಿದಾಗ ಎಷ್ಟು ಆನಂದವಾಗಬಹುದು, ಅದಕ್ಕಿಂತಲೂ ಹೆಚ್ಚಿನ ಆನಂದವನ್ನ ನಾವು ಭಗವಂತನನ್ನ ಕಂಡಾಗ ಪಡೆಯುತ್ತೇವೆ. ಭಗವಂತನನ್ನ ಕಂಡ ಮೇಲೆ ಬೇರೆ ಏನನ್ನೂ ಕಾಣಬೇಕಾಗಿಲ್ಲ, ಬೇರೇನು ಜೀವನದಲ್ಲಿ ನಾವು ಸಾಧಿಸುವಂತಹದ್ದು ಉಳಿದಿರುವುದಿಲ್ಲ. ಅಂತಹ ಶ್ರೇಷ್ಠವಾದಂತಹ ಸಾಧನೆಯನ್ನ ನಾರದ ಮುನಿಗಳು ಪಡೆದಿದ್ದಾರೆ. ಆದರೆ ಇದು ಅವರಲ್ಲಿ ಈಗ ಶಾಶ್ವತವಾಗಿ ಉಳಿಯುವುದಿಲ್ಲ. ಯಾಕಂದ್ರೆ ಭಗವಂತನು ನಮ್ಮಲ್ಲಿ ಅರ್ಹತೆ ಇಲ್ಲದೆ ಹೋದರೆ ಅದನ್ನ ನಮಗೆ ಕೊಡುವುದಿಲ್ಲ. ಈಗ ನಾರದ ಮುನಿಗಳಲ್ಲಿ ಒಂದು ಆಸೆಯನ್ನು ಹುಟ್ಟಿಸ್ಲಿಕ್ಕೋಸ್ಕರ, ಅವರ ಒಂದು ಸಾಧನೆಯಲ್ಲಿ ಅವರು ಇನ್ನೂ ಪ್ರಗತಿಯನ್ನು ಸಾಧಿಸಬೇಕು ಅನ್ನುವಂತಹ ಉದ್ದೇಶದಿಂದ ಒಂದು ಸ್ವಲ್ಪ ಮಾತ್ರ ದರ್ಶನವನ್ನ ಕೊಟ್ಟಿದ್ದಾರೆ. ಮತ್ತೆ ಇನ್ನೂ ಹೆಚ್ಚಿನ ದರ್ಶನವನ್ನ ಪಡೆಯಬೇಕು ಅಂತ ಹೇಳಿದ್ರೆ ಅವರು ಇನ್ನಷ್ಟು ಸಾಧನೆಯನ್ನ ಮಾಡಬೇಕು. ನಾವು ಕೂಡ ಭಕ್ತಿಯಲ್ಲಿ ಮೊದಲ ಹೆಜ್ಜೆಯನ್ನಿಡುವಾಗ ಬಹಳಷ್ಟು ಪ್ರೋತ್ಸಾಹ ದೊರಕುತ್ತದೆ. ಆದರೆ ಮುಂದೆ ಮುಂದೆ ಹೋದ ಹಾಗೆ ನಾವು ಶ್ರಮವಹಿಸಿ ಸಾಧನೆಯನ್ನ ಮಾಡದೇ ಇದ್ರೆ ಅದನ್ನು ನಾವು ಕಳೆದುಕೊಳ್ಳಬಹುದು.
ಅಥವಾ ಇನ್ನು ಹೆಚ್ಚು ಹೆಚ್ಚು ಪ್ರಯತ್ನ ಪಡುವ ಮುಖಾಂತರ ಮಾತ್ರ ನಾವು ಅದೇ ಅನುಭವವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಇಲ್ಲಿ ಶ್ಲೋಕದಲ್ಲಿ 17ರಲ್ಲಿ ಕೊನೆಯದಾಗಿ ಹೇಳ್ತಾರೆ, ನನ್ನನ್ನು ಭಗವಂತನನ್ನು ಇಬ್ಬರನ್ನು ಕಾಣದಾದೆನು. ಭಗವಂತನು ಅದೃಶ್ಯನಾಗ್ತಾನೆ. 18ನೇ ಶ್ಲೋಕ, ರೂಪಂ ಭಗವತೋ ಯತ್ತನ್ ಮನ ಕಾಂತಂ ಶುಚಾಪಹಂ ಅಪಶ್ಯನ್ ಸಹಸೋತ್ತಸ್ತೆ ವೈಕ್ಲವ್ಯಾದು ದುರ್ಮನ ಇವ. ಭಗವಂತನ ದಿವ್ಯ ರೂಪವು ಮನದ ಬಯಕೆಗಳನ್ನು ತಣಿಸುತ್ತದೆ, ಒಮ್ಮೆಗೆ ಮಾನಸಿಕ ವೈರುಧ್ಯಗಳನ್ನು ತೊಳೆದು ಹಾಕುತ್ತದೆ. ಆ ರೂಪವನ್ನು ಕಳೆದುಕೊಂಡು ಉದ್ವಿಗ್ನನಾಗಿ ತಕ್ಷಣ ಎದ್ದು ನಿಂತೆ. ತನ್ನ ಇಷ್ಟವನ್ನು ಕಳೆದುಕೊಂಡವರಿಗೆಲ್ಲ ಇದು ಸಾಮಾನ್ಯವಷ್ಟೇ. ಒಂದು ದೊಡ್ಡ ಐಶ್ವರ್ಯವನ್ನ ಪಡೆದಂತಹ ವ್ಯಕ್ತಿ ಅವನು ಅದನ್ನ ಮರುಕ್ಷಣದಲ್ಲಿ ಮತ್ತೆ ಕಳೆದುಕೊಂಡ ಅಂತ ಹೇಳಿದ್ರೆ ಅವನಿಗಾಗುವಂತಹ ಆ ಆನಂದ ಮತ್ತೆ ದುಃಖ ಎರಡನ್ನೂ ನಾವು ಒಂದು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು. ಆ ರೀತಿಯಾದಂತಹ ಪರಿಸ್ಥಿತಿ ನಾರದ ಮುನಿಗಳಿಗೆ ಉಂಟಾಗಿದೆ. ಅವರು ಭಗವಂತನ ದರ್ಶನವನ್ನ ಕಳೆದುಕೊಂಡಿದ್ದಾರೆ, ಅತಿಯಾದಂತಹ ಆನಂದವನ್ನು ಅನುಭವಿಸಿದ್ದಾರೆ. ಅವರ ದೇಹದ ಪ್ರತಿಯೊಂದು ಭಾಗದಲ್ಲಿಯೂ ನವಚೈತನ್ಯ ಉಂಟಾಗಿದೆ. ಆನಂದಾಂಬುದಿ ವರ್ಧನಂ ಪ್ರತಿಪದಂ ಪೂರ್ಣಾಮೃತಾಸ್ವಾದನಂ ಸರ್ವಾತ್ಮಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಶ್ರೀ ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕದಲ್ಲಿ ಹೇಳಿದ್ದಾರೆ, ಆನಂದ ಅಂಬುದಿ ವರ್ಧನಂ, ಪ್ರತಿ ಕ್ಷಣದಲ್ಲಿಯೂ ಕೂಡ ಆ ಆನಂದ ವರ್ಧಿಸ್ತಾ ಹೋಗುತ್ತದೆ. ಆದರೆ ಈಗ ಈ ಕ್ಷಣದಲ್ಲಿ ತಮ್ಮನ್ನು ಭಗವಂತನನ್ನು ಕಾಣದೇ ಹೋಗಿದ್ದಾರೆ. ಆ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುವಂತಹ ಎಲ್ಲಾ ತಾಪಗಳನ್ನು ನಾಶ ಮಾಡುವಂತಹ ಭಗವಂತನ ದಿವ್ಯರ್ಮಂಗಳ ರೂಪ ಏನಿದೆ ಅದನ್ನ ಕಾಣದೆ ನಾರದ ಮುನಿಗಳು ವಿಚಲಿತರಾಗಿದ್ದಾರೆ. ಅವರಿಗೆ ಬಹಳ ಅಸಮಾಧಾನವಾಗ್ತದೆ. ದಿದೃಕ್ಷುಸ್ತದಹಂ ಭೂಯ ಪ್ರಣಿಧಾಯ ಮನೋಹೃದಿ ವೀಕ್ಷಮಾಣೋಪಿ ನಾಪಶ್ಯಾಂ ಅವಿತೃಪ್ತ ಇವಾತುರ. ಭಗವಂತನ ದಿವ್ಯ ರೂಪವನ್ನು ಮತ್ತೆ ನೋಡಲು ನಾನು ಬಯಸಿದೆ. ಆ ರೂಪವನ್ನು ಕಾಣುವ ತವಕದಿಂದ ಹೃದಯದಲ್ಲಿ ಏಕಾಗ್ರತೆಯನ್ನು ಸಾಧಿಸಿದರೂ ಮತ್ತೊಮ್ಮೆ ಭಗವಂತನನ್ನು ಕಾಣಲು ನನಗೆ ಸಾಧ್ಯವಾಗಲಿಲ್ಲ. ಹಾಗಾಗಿ ನಾನು ಅತೃಪ್ತನಾದೆ, ತುಂಬ ದುಃಖಿತನೂ ಆದೆ. ಅತೃಪ್ತಿಯು ನಾರದ ಮುನಿಗಳನ್ನ ಆವರಿಸ್ತದೆ, ಬಹಳ ದುಃಖಿತರಾಗುತ್ತಾರೆ. ಮತ್ತೆ ಹೇಗೆ ನಾನು ಭಗವಂತನನ್ನ ಕಾಣಲಿಕ್ಕೆ ಸಾಧ್ಯ ಅಂತ ಹೇಳಿ ಅವರು ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾರೆ. ಆದರೂ ಕೂಡ ಭಗವಂತನನ್ನ ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದು ಹೇಗೆ ಅಂದ್ರೆ, ಸೂರ್ಯೋದಯ ಆಗಬೇಕು ಅಂತ ಹೇಳಿದ್ರೆ ನಾವು ಕಾಯಬೇಕು. ನಮ್ಮ ಇಷ್ಟದ ಪ್ರಕಾರ ಸೂರ್ಯೋದಯ ಆಗುವುದಿಲ್ಲ. ಅದೇ ರೀತಿ ಭಗವಂತನನ್ನ ಕಾಣಬೇಕು ಅಂತ ಹೇಳಿದ್ರೆ ಯಾವುದೇ ಯಾಂತ್ರಿಕ ವಿಧಾನದಿಂದ ಸಾಧ್ಯ ಇಲ್ಲ. ಅದು ಭಗವಂತನ ಕಾರಣರಹಿತವಾದಂತಹ ಕೃಪೆಯಿಂದ ಮಾತ್ರ ಸಾಧ್ಯ. ಆ ಭಗವಂತನ ಕೃಪೆಯನ್ನ ಪಡೆದ್ರೆ ನಾವು ಭಗವಂತನ ದರ್ಶನವನ್ನ ಪಡೆಯಬಹುದು. ಇಲ್ಲ ಅಂತ ಹೇಳಿದ್ರೆ ಅದು ಸಾಧ್ಯವಾಗುವುದಿಲ್ಲ. ಇಂತಹ ಅನೇಕ ಘಟನೆಗಳನ್ನ ಪುರಾಣಗಳು ನಮಗೆ ತಿಳಿಸಿಕೊಡ್ತವೆ. ಭಕ್ತರು ಭಗವಂತನ ದರ್ಶನವನ್ನ ಪಡೆದಾಗ ಅವರಿಗೆ ಉಂಟಾದಂತಹ ಅನುಭವ, ಆ ಅನುಭವದ ಮುಖಾಂತರ ಭಕ್ತರು ಭಗವಂತನ ಕುರಿತಾಗಿ ಮಾಡಿದಂತಹ ಸ್ತುತಿ, ಆ ಸ್ತುತಿಯಲ್ಲಿ ಅವರು ಕೊಟ್ಟಂತಹ ಭಗವಂತನ ವರ್ಣನೆ, ಆ ವರ್ಣನೆಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗುವಂತಹ ಆ ಭಗವಂತನ ವಿವಿಧ ರೂಪದ ವಿಚಾರಗಳು, ಇವುಗಳನ್ನೆಲ್ಲ ತಿಳಿದುಕೊಳ್ಳುವಂತಹ ಅವಕಾಶ ನಮಗೆ ಇಂತಹ ಗ್ರಂಥದ ಅಧ್ಯಯನದಿಂದ ಸಿಗುತ್ತದೆ. ನಾವು ಬಿಲ್ವಮಂಗಳ ಠಾಕೂರರು ಕೊಟ್ಟಿರುವಂತಹ ಒಂದು ಶ್ಲೋಕವನ್ನ ಇಲ್ಲಿ ಗಮನಿಸಬಹುದು. ಬಿಲ್ವಮಂಗಳ ಠಾಕೂರರು ತಮ್ಮ ಕೃಷ್ಣ ಕರ್ಣಾಮೃತದಲ್ಲಿ ಭಗವಂತನ ಮಾಧುರ್ಯವನ್ನ ಈ ರೀತಿಯಾಗಿ ವರ್ಣಿಸ್ತಾರೆ. ಮಧುರಂ ಮಧುರಂ ವಪುರಸ್ಯ ವಿಭೋರ್ ಮಧುರಂ ಮಧುರಂ ವದನಂ ಮಧುರಂ ಮಧುಗಂಧಿ ಮೃದು ಸ್ಮಿತಂ ಏತದ್ ಅಹೋ ಮಧುರಂ 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 ಮಧುರಂ. ಅಂದ್ರೆ, ಓ ನನ್ನ ಪ್ರಭುವೇ, ಕೃಷ್ಣನ ದಿವ್ಯ ದೇಹವು ಬಹಳ ಮಧುರ, ಅವನ ಮುಖವು ಅವನ ದೇಹಕ್ಕಿಂತ ಮಧುರ. ಆದರೆ ಜೇನಿನ ಸೌರಭವನ್ನುಳ್ಳ ಅವನ ಮೃದುವಾದ ಮುಗುಳ್ನಗೆಯು ಇನ್ನೂ ಹೆಚ್ಚು ಮಧುರ. ಆ ಭಗವಂತನ ಮಧುರತೆಯನ್ನ ಅನುಭವಿಸಿದಂತಹ ಭಕ್ತರು ಮಾತ್ರ ಇದನ್ನ ನಮಗೆ ತಿಳಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಬ್ರಹ್ಮ ಸಂಹಿತೆಯಲ್ಲಿಯೂ ಕೂಡ ಆ ಭಗವಂತನ ದಿವ್ಯವಾದಂತಹ ರೂಪದ ವಿಚಾರವಾಗಿ ತಿಳಿಸಿಕೊಡ್ತಾರೆ. ವೇಣುಂ ಕ್ವಣಂತಮರವಿಂದದಳಾಯತಾಕ್ಷಂ ಬರ್ಹಾವತಂ ಸಮಸಿತಾಂಬುದ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಯಾವಾಗಲೂ ಕೊಳಲನ್ನು ನುಡಿಸುತ್ತಿರುವ ಅವನು ಕಮಲದ ದಳಗಳಂತಹ ಕಣ್ಣುಗಳನ್ನು ಹೊಂದಿದ್ದಾನೆ.
ಅವನ ಶಿರವು ನವಿಲುಗರಿಗಳಿಂದ ಅಲಂಕೃತವಾಗಿದೆ. ನೀಲ ಮೇಘದ ಮೈಕಾಂತಿಯನ್ನು ಹೊಂದಿದ ಅವನ ಅಪ್ರತಿಮ ಸೌಂದರ್ಯದಿಂದ ಕೋಟ್ಯಂತರ ಮನ್ಮಥರನ್ನು ಆಕರ್ಷಿಸುತ್ತಿರುವ ಆ ಆದಿಪುರುಷ ಗೋವಿಂದನನ್ನು ನಾನು ಭಜಿಸುತ್ತೇನೆ. ಇದು ಗೋಲೋಕ ವೃಂದಾವನದಲ್ಲಿ ಭಗವಂತನು ಇರುವಂತಹ ಅವನ ರೂಪದ ಒಂದು ವರ್ಣನೆಯಾಗಿದೆ. ಆಲೋಲ ಚಂದ್ರಕಲ ಸದ್ವನ ಮಾಲ್ಯ ವಂಶಿ ರತ್ನಾಂಗದಂ ಪ್ರಣಯ ಕೇಲಿ ಕಲಾವಿಲಾಸಂ ಶ್ಯಾಮಂ ತ್ರಿಭಂಗ ಲಲಿತಂ ನಿಯತ ಪ್ರಕಾಶಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅವನ ಕೊರಳನ್ನು ವನಪುಷ್ಪಗಳ ಮಾಲೆಯು ಸುತ್ತುವರೆದಿದ್ದು ಆಚೀಚೆ ಓಲಾಡುತ್ತಿದೆ ಮತ್ತು ಅದು ನವಿಲುಗರಿಯ ಪದಕದಿಂದ ಅಲಂಕೃತವಾಗಿದೆ. ಕೊಳಲನ್ನು ಹಿಡಿದಿರುವ ಅವನ ಕರಗಳು ರತ್ನಖಚಿತ ಖಡ್ಗಗಳಿಂದ ಅಲಂಕೃತಗೊಂಡಿದೆ. ಸದಾ ತನ್ನ ಪ್ರೇಮಮಯ ಲೀಲೆಗಳನ್ನು ಪ್ರಕಟಿಸುವ ತ್ರಿಭಂಗಿ ನಿಲುವಿನ ಶೈಲಿಯ ಶ್ಯಾಮಸುಂದರ ರೂಪವು ಅವನ ನಿತ್ಯ ವೈಶಿಷ್ಟ್ಯವಾಗಿದೆ. ಆ ಆದಿಪುರುಷ ಗೋವಿಂದನನ್ನು ನಾನು ಭಜಿಸುತ್ತೇನೆ. ಹೀಗೆ ಬ್ರಹ್ಮ ಸಂಹಿತೆಯು ಕೂಡ ನಮಗೆ ಭಗವಂತನ ದಿವ್ಯವಾದಂತಹ ರೂಪದ ವರ್ಣನೆಯನ್ನ ಕೊಡ್ತದೆ. ಇನ್ನು ಮಧುರಾಷ್ಟಕಂ, ಕೇವಲಾಷ್ಟಕಂ, ಹೀಗೆ ಭಕ್ತರು ಅನೇಕ ಹಾಡುಗಳನ್ನ, ಕೃತಿಗಳನ್ನ, ಸ್ತುತಿಗಳನ್ನ ನೀಡುವ ಮುಖಾಂತರ, ರಚಿಸುವ ಮುಖಾಂತರ ನಮಗೆ ಭಗವಂತನ ಕುರಿತಾದಂತಹ ಸ್ವಲ್ಪ ಮಾತ್ರವಾದರೂ ಒಂದು ಅನುಭವವನ್ನು ಪಡೆದುಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇದೆಲ್ಲವೂ ಹೇಗೆ ಅಂತ ಹೇಳಿದ್ರೆ, ಆ ಭಗವಂತನ ದಿವ್ಯ ಧಾಮಕ್ಕೆ ಇರುವಂತಹ ಕಿಟಕಿಗಳ ರೀತಿಯಲ್ಲಿ, ನಾವು ಕಿಟಕಿಯ ಮುಖಾಂತರ ಮನೆಯೊಳಗೆ ಏನಿದೆ ಅಂತೇಳಿ ಒಂದು ಸಲ ಇಣುಕಿ ನೋಡಬಹುದಷ್ಟೇ. ಅದರೊಳಗೆ ಹೋಗುವಂತಹ ಅರ್ಹತೆ ನಮಗಿಲ್ಲ, ಆ ಯೋಗ್ಯತೆ ನಮಗಿಲ್ಲ. ಆದರೆ ಈ ಭಗವಂತನ ಶುದ್ಧ ಭಕ್ತರ ನಿಷ್ಕಾರಣವಾದಂತಹ ಕರುಣೆಯಿಂದ ನಮಗೆ ಸ್ವಲ್ಪ ಮಾತ್ರವಾದರೂ ಆ ಒಂದು ಅನುಭವವನ್ನು ಪಡೆದುಕೊಳ್ಳುವಂತಹ ಭಾಗ್ಯ ದೊರಕುತ್ತದೆ. ಭಗವಂತನ ದರ್ಶನವನ್ನ ಪಡೆದಾಗ ವ್ಯಕ್ತಿಯು ಮತ್ತೆ ಭೌತಿಕ ಪ್ರಪಂಚದಲ್ಲಿ ತನಗೆ ಏನೂ ಬೇಡ ಅಂತ ಹೇಳಿ ಅನ್ನಿಸ್ತದೆ. ಧ್ರುವ ಮಹಾರಾಜನ ಒಂದು ಉದಾಹರಣೆಯನ್ನು ನಾವು ನೆನಪು ಮಾಡಿಕೊಳ್ಬಹುದು. ಧ್ರುವ ಮಹಾರಾಜ ಕಾಡಿಗೆ ಹೋಗ್ತಾನೆ, ಸಣ್ಣ ಹುಡುಗ, 5 ವರ್ಷ ಪ್ರಾಯದ ಹುಡುಗ. ಕಾರಣ ಏನು ಅಂತ ಹೇಳಿದ್ರೆ, ತನ್ನ ತಂದೆಯಾದಂತಹ ಉತ್ತಾನಪಾದ ಅವನು ನನಗೆ ತನ್ನ ತಂದೆಯ ಮಡಿಲಲ್ಲಿ ಕುಳಿತುಕೊಳ್ಳಿಕ್ಕೆ ಬಿಡ್ಲಿಲ್ಲ. ಅದಕ್ಕೆ ತನ್ನ ತಂದೆಗಿಂತಲೂ ಅಲ್ಲ, ತನ್ನ ಅಜ್ಜನಿಗಿಂತಲೂ ದೊಡ್ಡ ಒಂದು ಸ್ಥಾನವನ್ನು, ರಾಜ್ಯವನ್ನು ನಾನು ಪಡೆಯಬೇಕು ಅನ್ನುವಂತಹ ಐಶ್ವರ್ಯದ ಆಸೆಯಿಂದ ಆತನು ಕಾಡಿಗೆ ಹೋಗಿ ಕಠಿಣ ತಪಸ್ಸನ್ನ ಮಾಡ್ತಾನೆ. ಉತ್ತಾನಪಾದನ ತಂದೆ ಸ್ವಯಂಭುವನ ಮನುವಿನ ತಂದೆ ಬ್ರಹ್ಮ. ಹಾಗೆ ಆ ಬ್ರಹ್ಮನ ರೀತಿಯಲ್ಲಿಯೇ ಧ್ರುವ ಮಹಾರಾಜನು ಕೂಡ ಒಂದು ಲೋಕವನ್ನೇ ಪಡೆದುಕೊಳ್ಳುತ್ತಾನೆ ಆ ಭಗವಂತನ ಅನುಗ್ರಹದಿಂದ. ಅಂತಹ ಒಂದು ಐಶ್ವರ್ಯದ ಆಸೆಯಿಂದ ಹೋಗಿದ್ರೂ ಕೂಡ ಯಾವಾಗ ಆ ಭಗವಂತನ ಒಂದು ರೂಪವನ್ನ ಧ್ರುವ ಮಹಾರಾಜ ಕಾಣ್ತಾನೋ ಆಗ ಆತನು ಯಾವ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡ್ತಾನೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಶ್ರೀಮದ್ ಭಾಗವತದ ಇದು ಹರಿಭಕ್ತಿ ಸುಧೋದಯದಲ್ಲಿ ಈ ಒಂದು ಶ್ಲೋಕವನ್ನು ನಾವು ಕಾಣ್ತೇವೆ. ಧ್ರುವ ಮಹಾರಾಜ ಭಗವಂತನ ದರ್ಶನವನ್ನ ಪಡೆದಾಗ ಆತನಿಗೆ ಏನು ಮಾತನಾಡಬೇಕು ಅಂತ ಹೇಳಿ ತಿಳಿಯುವುದಿಲ್ಲ. ಆಗ ಭಗವಂತ ತನ್ನ ಕೈಗಳಿಂದ ಆ ಒಂದು ಶಂಖವನ್ನ ಧ್ರುವ ಮಹಾರಾಜನ ಗಲ್ಲಕ್ಕೆ ತಾಗಿಸ್ತಾನೆ. ಆಗ ಆ ಧ್ರುವ ಮಹಾರಾಜನಿಗೆ ಎಲ್ಲಾ ಜ್ಞಾನವೂ ಕೂಡ ದೊರಕ್ತದೆ. ಆಗ ಧ್ರುವ ಮಹಾರಾಜ ಮಾಡುವಂತಹ ಪ್ರಾರ್ಥನೆಯಲ್ಲಿ ಈ ಒಂದು ಶ್ಲೋಕವೂ ಇದೆ. ಸ್ಥಾನಾಭಿಲಾಷಿ ತಪಸಿ ಸ್ಥಿತೋಹಂ ತ್ವಾಂ ಪ್ರಾಪ್ತವಾನ್ ದೇವ ಮುನೀಂದ್ರ ಗುಹ್ಯಂ ಕಾಚಂ ವಿಚಿನ್ವನ್ ಅಪಿ ದಿವ್ಯ ರತ್ನಂ ಸ್ವಾಮಿನ್ ಕೃತಾರ್ಥೋಸ್ಮಿ ವರಂ ನ ಯಾಚೆ. ಭಗವಂತನು ಹರಸಿದಾಗ ಧ್ರುವ ಮಹಾರಾಜ ಹೇಳಿದನು, ಓ ಪ್ರಭು, ಉನ್ನತವಾದ ಲೌಕಿಕವಾದ ಸ್ಥಾನವನ್ನು ಬಯಸಿ ನಾನು ಉಗ್ರವಾದ ತಪಸ್ಸನ್ನು ಮಾಡುತ್ತಿದ್ದೆ. ಈಗ ನಾನು ದೊಡ್ಡ ದೇವತೆಗಳಿಗೆ, ಋಷಿಮುನಿಗಳಿಗೆ, ರಾಜರುಗಳಿಗೆ ದೊರಕಲು ಕಷ್ಟವಾದ ನಿನ್ನನ್ನು ಪಡೆದಿದ್ದೇನೆ. ನಾನೊಂದು ಗಾಜಿನ ಚೂರನ್ನು ಹುಡುಕುತ್ತಿದ್ದೆ, ಆದರೆ ನನಗೆ ಅನರ್ಘ್ಯ ರತ್ನ ದೊರಕಿದೆ. ಆದ್ದರಿಂದ ನಾನು ನಿನ್ನಿಂದ ಯಾವ ವರಪ್ರಸಾದವನ್ನು ಬೇಡುವುದಿಲ್ಲ. ಇದು ಹರಿಭಕ್ತಿ ಸುಧೋದಯದ 7:28 ಅದರಲ್ಲಿ ಬರುವಂತಹ ಒಂದು ಶ್ಲೋಕ. ಇಲ್ಲಿ ಆ ಧ್ರುವ ಮಹಾರಾಜ ಹೇಗೆ ಒಂದು ಭೌತಿಕವಾದಂತಹ, ಅದು ಬ್ರಹ್ಮ ಪದವಿಯೇ ಇರಬಹುದು, ಅದೊಂದು ಗಾಜಿನ ಚೂರಿಗೆ ಆತನು ಹೋಲಿಸಿದ್ದಾನೆ. ಆ ಭಗವಂತನ ದರ್ಶನವನ್ನ ಅದು ವೈಢೂರ್ಯಕ್ಕೆ ಅಥವಾ ಅತ್ಯಂತ ಶ್ರೇಷ್ಠವಾದಂತಹ ಐಶ್ವರ್ಯಕ್ಕೆ ನಾರದ ಮುನಿಗಳು ಧ್ರುವ ಮಹಾರಾಜ ಅದನ್ನು ಹೋಲಿಸಿದ್ದಾನೆ. ಅಂದ್ರೆ ಭಗವಂತನ ದರ್ಶನವನ್ನು ಪಡೆಯುವಂತಹದ್ದು ಅದು ಸಾಮಾನ್ಯವಾದದ್ದಲ್ಲ, ಅದು ಎಲ್ಲರಿಗೂ ಕೂಡ ಸಿಗುವಂತಹದ್ದಲ್ಲ. ಅಂತಹ ಒಂದು
ಅವಕಾಶ ದೊರಕಿದಾಗ ನಾವು ಅದನ್ನ ಪಡೆದುಕೊಳ್ಳಬೇಕು. ಅದಕ್ಕೋಸ್ಕರ ನಾವು ಹಂಬಲಿಸಬೇಕು. ತತ್ರ ಲೌಲ್ಯಮೇಕಲಂ ಮೂಲ್ಯಂ. ಆ ಒಂದು ಲೌಲ್ಯತೆಯನ್ನು ನಾವು ಬೆಳೆಸಿಕೊಳ್ಳಬೇಕು. ಹೀಗೆ ನಾವು ದೇವಸ್ಥಾನಗಳಲ್ಲಿ ಅನೇಕ 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 ರೀತಿಗಳಲ್ಲಿ ಆ ಭಗವಂತನ ದಿವ್ಯವಾದಂತಹ ರೂಪವನ್ನ ಕಾಣಬಹುದು. ಈ ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಹೇಗೆ ಭಗವಂತನ ರೂಪವನ್ನ ವರ್ಣನೆ ಮಾಡಿದ್ದಾರೋ ಅದಕ್ಕೆ ಅನುಗುಣವಾಗಿ ಆ ಭಗವಂತನ ಅಲಂಕಾರವನ್ನ ನಾವು ಕಾಣಬಹುದು. ಈ ರೀತಿ ಭಗವಂತನ ಚಿತ್ರಗಳನ್ನ ಬಿಡಿಸುವ ಮುಖಾಂತರ ನಮಗೆ ಸ್ವಲ್ಪ ಮಟ್ಟಿಗಾದ್ರೂ ಆ ಭಗವಂತನ ರೂಪ ಎಷ್ಟೊಂದು ಮಧುರವಾಗಿದೆ ಅನ್ನೋದನ್ನ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಭಕ್ತರು. ಅದನ್ನು ನಾವು ಪಡೆದುಕೊಳ್ಳಬೇಕು. ಹೀಗೆ ಆ ಭಗವಂತನು ಹೇಗೆ ತನ್ನ ಭಕ್ತರ ಜೊತೆಗೆ ಲೀಲೆಗಳನ್ನ ಮಾಡ್ತಾನೆ ಇದನ್ನೆಲ್ಲ ನಾವು ಶಾಸ್ತ್ರಗಳ ಮುಖಾಂತರ ಕೇಳಿ ತಿಳಿದುಕೊಳ್ಳಬೇಕು. ಆ ಒಂದು ಕೊಳಲನ್ನ ನುಡಿಸುವಂತಹ ನೀಲಮೇಘ ಶ್ಯಾಮನಾದಂತಹ ಶ್ರೀಕೃಷ್ಣನ ರೂಪವನ್ನ ಕಾಣುವಂತಹ ಅವಕಾಶ ಒಂದು ದಿನ ನಮಗೂ ಕೂಡ ಸಿಗಬಹುದು ಅನ್ನುವಂತಹ ಆಸೆಯು ನಮ್ಮಲ್ಲಿ ಬೆಳೆಯುತ್ತದೆ. ಇಂತಹ ಒಂದು ಶ್ರೇಷ್ಠವಾದಂತಹ ಅವಕಾಶವನ್ನ ನಾರದ ಮುನಿಗಳು ಪಡೆದಿದ್ದಾರೆ. ಅಂತಹ ಅವಕಾಶವನ್ನ ಅವರು ಈಗ ಕಳೆದುಕೊಂಡಿದ್ದಾರೆ ಸಹ. ಮುಂದಕ್ಕೆ ನಾರದ ಮುನಿಗಳಲ್ಲಿ ಉಂಟಾದಂತಹ ಆ ಒಂದು ಉತ್ಕಂಠತೆ, ಮತ್ತೆ ನಾನು ಅವನನ್ನು ಕಾಣಬೇಕು, ಕಾಣಲೇಬೇಕು, ಅದಕ್ಕೋಸ್ಕರ ನಾನು ಏನಾದ್ರೂ ಮಾಡಬೇಕು ಅನ್ನುವಂತಹ ಒಂದು ಔತ್ಕಂಠ್ಯ ಅವರಲ್ಲಿ ಉಂಟಾಗುತ್ತದೆ. ಅದಕ್ಕೆ ಏನು ಮಾಡ್ತಾರೆ ನಾರದ ಮುನಿಗಳು, ಹೇಗೆ ಅವರು ಮತ್ತೆ ಭಗವಂತನನ್ನ ಕಾಣುವುದು ಸಾಧ್ಯವಾಗುತ್ತದೆ ಅನ್ನೋದನ್ನ ಈ 6ನೇ ಅಧ್ಯಾಯದ ಮುಂದುವರಿದ ಭಾಗದಲ್ಲಿ ನಾವು ಮುಂದಿನ ವಾರ ನೋಡೋಣ. ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀಲ ಹರಿದಾಸ್ ಠಾಕುರ್ ಕಿ ಜೈ. ಹರೇ ಕೃಷ್ಣ.